ಇವಾಗ ಒನ್ಸ್ ಹೇರ್ ಫಾಲ್ ಆದಮೇಲೆ ಬಾಲ್ಡ್ನೆಸ್ ಬಂದುಬಿಡುತ್ತಲ್ಲ, ಅದನ್ನು ರೀಗ್ರೋ ಮಾಡ್ಬೋದು. ಫೀಮೇಲ್ಸ್ಗೆ ನೋಡಿದ್ದೀನಿ ನಾನು, ಅದನ್ನು ಪಿಗ್ಮೆಂಟೇಷನ್ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು? ರಿಂಕಲ್ಸ್ ಬರ್ತಾ ಇರುತ್ತೆ, ಸೊ ಅದನ್ನು ಹೆಂಗೆ ಅವಾಯ್ಡ್ ಮಾಡ್ಬೋದು? ಬಿಯರ್ಡ್ ಗ್ರೋತ್ ಸಿರಮ್ಸ್ ಅದೆಲ್ಲ ವರ್ಕ್ ಆಗುತ್ತೆ. ಡ್ಯಾಂಡ್ರಫ್ ಲೈಕ್ ಇದು ಫಂಗಸ್, ಡ್ರೈ ಸ್ಕಾಲ್ಪ ಎಲ್ಲ ಏನು ಅನ್ಕೋತಾರೆ, ಡ್ರೈ ಸ್ಕಿನ್ ಆಗಿದೆ, ಆಯಿಲ್ ಯೂಸ್ ಮಾಡ್ತಾರೆ. ಸೊ ಆಯಿಲ್ ಯೂಸ್ ಮಾಡ್ಬೋದಾ? ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಆಯಿಲ್ ಇಸ್ ಅ ಸೊಲ್ಯೂಷನ್. ಏನು ಬಂದ್ರೂ ಎಣ್ಣೆ ಹಚ್ಚಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೋತಾರೆ, ಬಟ್ ಇಟ್ಸ್ ಅ ವೆರಿ ಬಿಗ್ ಮಿಸ್ಟೇಕ್. ಡ್ಯಾಂಡ್ರಫ್ ಅನ್ನೋದು ಇಟ್ಸ್ ಆಕ್ಚುಲಿ ಡ್ರೈ ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಆಯಿಲಿ ಸ್ಕಿನ್ ಪ್ರಾಬ್ಲಮ್. ಜಂಕ್ ಫುಡ್ ಅನ್ನೋದು ಮೈನ್ಲಿ ವಿ ಥಿಂಕ್ ಅಬೌಟ್ ಆಯಿಲಿ ಫುಡ್. ಆಯಿಲ್ಗಿಂತಾನು ದ ಮೇಜರ್ ಕಲ್ಪ್ರಿಟ್ ಇರೋದು ಶುಗರೇ. ಶುಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಕಂಡೀಷನ್ಸ್ ಲೈಕ್ ಆಕ್ನಿ ಅಥವಾ ಹೇರ್ ಫಾಲ್ ಆಗಲಿ, ಡಾರ್ಕ್ ಸರ್ಕಲ್ಸ್, ಏಜಿಂಗ್ ಕೂಡ ಫಾಸ್ಟರ್ ಆಗುತ್ತೆ. ಬಿಯರ್ಡ್ ಆಯಿಲ್ಸು ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇಟ್ ಇಸ್ ಜಸ್ಟ್ ಅ ಸ್ಕ್ಯಾಮ್. ನಮ್ಮ ಕ್ಲಿನಿಕಲ್ಲಿ ನಿಯರ್ಲಿ ಸಮ್ 70% ಆಫ್ ಪೀಪಲ್ ಇನ್ಫ್ಲೂಯೆನ್ಸಸ್ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಹೆಂಗೋ ಮುಖಾನ ಕೆಡ್ಸ್ಕೊಂಡು ಬರೋರೇ ಇರ್ತಾರೆ. ಸೊ ರೀಸೆಂಟಾಗಿ ಒಬ್ರು ಬಂದಿದ್ರು, ಇನ್ಫ್ಲೂಯೆನ್ಸರ್ ತೋರಿಸಿದ್ರು, ಈ ಥರ ಕ್ರೀಮ್ ಇದೆ, ಈ ಕ್ರೀಮ್ ಹಚ್ಚಿದ್ರೆ 7 ಡೇಸಲ್ಲಿ ಫುಲ್ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ ಅಂತ. ಸೊ ಅದನ್ನ ನೋಡಿದ್ರೆ ಇಟ್ಸ್ ಆ್ಯಕ್ಚುಲಿ ಸ್ಟೀರಾಯ್ಡ್ ಕ್ರೀಮ್. ಸೊ ಅದೇ ಇನ್ಫ್ಲೂಯೆನ್ಸರ್ಸು ಫಿಲ್ಟರ್ಸ್ ಹಾಕಿ ಮಾಡ್ತಾರೆ. ಇವ್ರು ಅದನ್ನು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿ ದೇ ಜಸ್ಟ್ ರ್ಯಾಂಡಮ್ಲಿ ಯೂಸ್ ದ ಪ್ರಾಡಕ್ಟ್ಸ್. ಹೇರ್ ಲಾಸ್, ಡ್ಯಾಂಡ್ರಫ್, ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್, ಈ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿರ್ತೀರ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋದಕ್ಕೆ ನಮ್ಮ ವೈಲ್ಡ್ ಡಾಗ್ ಪಾಡ್ಕಾಸ್ಟ್ಗೆ ಬಂದಿರೋರು ಡಾಕ್ಟರ್ ಗೌತಮಿ, ಡೆರ್ಮೋಸರ್ಜಿನ್, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜಿನ್. ಸೊ ಈ ಪಾಡ್ಕಾಸ್ಟಲ್ಲಿ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ಸ್: ಮೇನ್ ರೀಸನ್ ಫಾರ್ ಹೇರ್ ಫಾಲ್, ಪಿಂಪಲ್ಸ್ ಯಾಕೆ ಬರುತ್ತೆ, ರೀಸನ್ಸ್ ಫಾರ್ ಡ್ಯಾಂಡ್ರಫ್. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಆ್ಯಂಡ್ ವಾಟ್ ಆರ್ ದಿ ಪ್ರಿಕಾಷನ್ಸ್, ಟ್ರೀಟ್ಮೆಂಟ್ಸ್ ಆ್ಯಂಡ್ ಡಯಟ್ಸ್. ಈ ರೀತಿ ಎಲ್ಲನೂ ಕವರ್ ಮಾಡಿದ್ದೀವಿ. ಈ ಪಾಡ್ಕಾಸ್ಟ್ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಡೂ ವಾಚ್ ಟಿಲ್ ದಿ ಎಂಡ್. ಹಾಯ್ ಮ್ಯಾಮ್, ವೆಲ್ಕಮ್ ಟು ವೈಲ್ಡ್ ಡಾಗ್ ಪಾಡ್ಕಾಸ್ಟ್. ಹಲೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಮ್ಯಾಮ್. ಇಟ್ಸ್ ಮೈ ಪ್ಲೆಷರ್. ಸೈಕ್ಲೋನ್ಸ್ ಬರಬೇಕಾದ್ರೆ ಒಂದು 3 days ಪ್ರಯರ್ ನಮಗೆ ಗೊತ್ತಾಗುತ್ತೆ. ಅರ್ತ್ಕ್ವೇಕ್ಸ್ ಬಂದ್ರೂ ಒಂದು ಇಷ್ಟು ದಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಬಟ್ ಈ ಪಿಂಪಲ್ಸ್ ಅನ್ನೋದು ಇದೆಯಲ್ವಾ, ಅದು ಎಕ್ಸಾಕ್ಟ್ಲಿ ನಾಳೆ ಫಂಕ್ಷನ್ ಇದೆ ಅನ್ಬೇಕಾದ್ರೆ ಇವತ್ತು ಹಾಯ್ ಸರ್ ಅನ್ನತ್ತೆ. ಸೊ ಈ ಪಿಂಪಲ್ಸ್ ಅನ್ನೋದು ಯಾಕೆ ಬರುತ್ತೆ? ಪಿಂಪಲ್ಸ್ ಅನ್ನೋದು ಮೇನ್ಲಿ ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲಿ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅದು ಓವರ್ ಪ್ರೊಡ್ಯೂಸ್ ಆದಾಗ ಬರುತ್ತೆ. ಸೊ ಸೀಬಮ್ ಅಂತ ನ್ಯಾಚುರಲ್ ಆಯಿಲ್ ಅಂತ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ಇನ್ ದ ಪೋರ್ಸ್. ಅದ್ರ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫ್ಲಮೇಷನ್ ಆದಾಗ ಆಮೇಲೆ ಡೆಡ್ ಸ್ಕಿನ್ ಎಲ್ಲ ಕಲೆಕ್ಟ್ ಆಗಿ ಆ ಪೋರ್ಸ್ನ ಕ್ಲಾಗ್ ಮಾಡುತ್ತೆ, ಮತ್ತು ಇನ್ಫ್ಲಮೇಷನ್ ಆಗುತ್ತೆ, ರೆಡ್ನೆಸ್, ಪಸ್ ಫಾರ್ಮೇಷನ್ ಎಲ್ಲ ಆಗಿ ಅದು ನಮಗೆ ಪಿಂಪಲ್ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ಬೇಸಿಕ್ಲಿ ದೇ ಆರ್ ಅವರ್ ಅನ್ಇನ್ವೈಟೆಡ್ ಗೆಸ್ಟ್. ನಮ್ಗೆ ಯಾವಾಗ ಬೇಡವೋ ಅವಾಗಲೇ ಬರ್ತಾರೆ. ಓಕೆ ಮ್ಯಾಮ್, ಕ್ಯಾನ್ ಯು ಗಿವ್ ಸಮ್ ಸ್ಕಿನ್ ಕೇರ್ ರೂಟೀನ್, ಸಿಂಪಲ್ ಬಡ್ಜೆಟ್ ಫ್ರೆಂಡ್ಲಿ ಇರೋದು ಯಾವುದಾದ್ರೂ ಓಕೆ ಕೊಡಿ. ಸೊ ಬೇಸಿಕ್ ಆಗಿ ನಮಗೆ ಬೇಕಿರೋದು ಒಂದು ಜೆಂಟಲ್ ಕ್ಲೆನ್ಸರ್, ಅದಾದಮೇಲೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಸೊ ದೀಸ್ 3 ಥಿಂಗ್ಸ್ ಆರ್ ದ ಪಿಲ್ಲರ್ಸ್ ಆಫ್ ಅ ಸ್ಕಿನ್ ಕೇರ್. ಸೊ ಮಾರ್ನಿಂಗ್ ರೊಟೀನ್ ಅಂತ ತೊಗೊಂಡ್ರೆ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ನೈಟ್ ಸ್ಕಿನ್ ಕೇರ್ ಬಂದಾಗ ಸೊ ಅಗೇನ್ ಫೇಸ್ ವಾಶ್, ಅದಾದಮೇಲೆ ಏನಾದರೂ ಆ್ಯಕ್ಟಿವ್ಸ್ ಡಿಪೆಂಡಿಂಗ್ ಆನ್ ಅವ್ರ ಸ್ಕಿನ್ ಕಂಡೀಷನ್, ಆ್ಯಕ್ನಿ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು. ಸೊ ಅದಕ್ಕೆ ತಕ್ಕಂಗೆ ಏನು ಆ್ಯಕ್ಟಿವ್ಸೋ, ಕ್ರೀಮ್ಸೋ, ಸೀರಮ್ಸ್ ಯೂಸ್ ಮಾಡ್ತಾರೋ ಅದನ್ನು ಯೂಸ್ ಮಾಡಿ, ಮತ್ತು ದೇ ಆಲ್ ಹ್ಯಾವ್ ಟು ಸೀಲ್ ಇಟ್ ವಿತ್ ಮಾಯ್ಶ್ಚರೈಸರ್. ಸೊ ದಿಸ್ ಇಸ್ ಅ ಸಿಂಪಲ್ ರೊಟೀನ್. ಸೊ ಸ್ಟೂಡೆಂಟ್ಸ್ ಆಗಲಿ ಲೈಕ್ ಪ್ರೊಫೆಷ್ನಲ್ಸ್ ಆಗಲಿ ಇಟ್ ಟೇಕ್ಸ್ ಮ್ಯಾಕ್ಸಿಮಮ್ 5 minutes ಅಷ್ಟೇ ಫಾಲೋ ಮಾಡೋಕ್ಕೆ. ಸುಮಾರು ಜನರದು ಅವ್ರು ಏನೇ ಸ್ಕಿನ್ ಕೇರ್ ರೂಟೀನ್ ಮಾಡಿಲ್ಲ ಅಂದ್ರೂ ಗ್ಲೋಯಿಂಗ್ ಸ್ಕಿನ್ ಇರುತ್ತೆ. ಇನ್ನು ಕೆಲವ್ರದ್ದು ಅವರು ಪ್ರಾಪರ್ ಸ್ಕಿನ್ ಕೇರ್ ರೂಟೀನ್ ಮಾಡಿದ್ರೂ ಸ್ಕಿನ್ ಅಷ್ಟು ಕ್ಲಿಯರ್ ಇರಲ್ಲ. ಇದು ಯಾಕೆ? ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಅನ್ನೋದು ಜೆನೆಟಿಕ್ಸ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಸ್ಲೀಪ್ ಆ್ಯಂಡ್ ಡಯಟ್ ಎಲ್ಲನೂ ಸೇರಿರುತ್ತೆ. ಸೊ ಕೆಲವುದ್ರಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಆಯಿಲ್ ಬ್ಯಾಲೆನ್ಸ್ ಆಗಿರುತ್ತೆ, ಆಮೇಲೆ ಸ್ಮೂತ್ ಸೆಲ್ ಟರ್ನ್ ಓವರ್ ಇರುತ್ತೆ. ಆದರೆ ನಮ್ಮದ್ರಲ್ಲಿ ಮೆಜಾರಿಟಿ ಜನರಿಗೆ ಏನಂದರೆ ಹ್ಯಾಬಿಟ್ಸ್, ಡಿಹೈಡ್ರೇಷನ್ನು, ಲ್ಯಾಕ್ ಆಫ್ ಸ್ಲೀಪ್, ಜಂಕ್ ಫುಡ್ ತಿನ್ನೋದ್ರಿಂದ, ಓವರ್ ಸ್ಕ್ರೀನ್ ಆ್ಯಕ್ಟಿವಿಟಿ, ಆದಮೇಲೆ ಸನ್ ಎಕ್ಸ್ಪೋಜರ್, ಇದು ಎಲ್ಲದಿಂದ ದೇರ್ ಸ್ಕಿನ್ ಈಸ್ ನಾಟ್ ಆ್ಯಸ್ ನ್ಯಾಚುರಲಿ ಗ್ಲೋಯಿಂಗ್ ಆ್ಯಸ್ ಅದರ್ ಪೀಪಲ್. ಸೊ ಇದೇನು ಮ್ಯಾಜಿಕ್ ಏನಲ್ಲ, ಬಟ್ ಅದಕ್ಕೆ ಒಂದು ರೊಟೀನ್ ಬೇಕಾಗುತ್ತೆ, ಒಂದು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ, ಆ್ಯಂಡ್ ಪ್ರಾಪರ್ ಸ್ಕಿನ್ ಕೇರ್ ಅವ್ರ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೋ ಅದನ್ನು ಮಾಡಬೇಕಾಗುತ್ತೆ. ಸೊ ಒಂದು ರೂಲ್ ಏನಂದರೆ ತಿನ್ ಟು ತಿಕ್ ಅಂತ ಹೇಳ್ತೀವಿ. ಸೊ ತೆಳ್ಳಗಿರೋದು ವಿಚ್ ಇಸ್ ಈಸಿಲಿ ಅಬ್ಸಾರ್ಬಬಲ್ ಅದನ್ನು ಯಾವಾಗಲೂ ಫಸ್ಟ್ ಯೂಸ್ ಮಾಡಬೇಕು. ಸೊ ಫೇಸ್ ವಾಶ್ ಆದಮೇಲೆ ಸೀರಮ್ ವಿಲ್ ಬಿ ಮೋರ್ ವಾಟರಿ, ಅದನ್ನು ಫಸ್ಟ್ ಯೂಸ್ ಮಾಡಬೇಕು ಬಿಕಾಸ್ ಇಟ್ ಗೆಟ್ಸ್ ಅಬ್ಸಾರ್ಬ್ ಫಾಸ್ಟ್. ಅದಾದಮೇಲೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ವಿಚ್ ಇಸ್ ಥಿಕ್ಕರ್
ಕ್ರೀಮ್ ಬೇಸ್ಡ್ ಯೂಸ್ ಮಾಡಿದ್ರೆ ಅದು ಸೀಲ್ ಮಾಡುತ್ತೆ, ನಿಮಗೆ ಬ್ಯಾರಿಯರ್ ತರ ಇರುತ್ತೆ. ಸೊ ದಿಸ್ ಇಸ್ ದ ಆರ್ಡರ್. ಓಕೆ. ಸನ್ಸ್ಕ್ರೀನ್ ಅದು ಯಾವ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು? ಓಕೆ, ಸನ್ಸ್ಕ್ರೀನ್ ಅನ್ನೋದು ವಿ ಜನರಲಿ ನಾವೇನು ಹೇಳೋದು 2 ಫಿಂಗರ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ 2 ಫಿಂಗರ್ ಲೆನ್ಸ್ ಯೂಸ್ ಮಾಡಬೇಕು. ದಿಸ್ ಇಸ್ ಫಾರ್ ಫೇಸ್ ಅಂಡ್ ನೆಕ್. ಸೊ ಇಷ್ಟು ಯೂಸ್ ಮಾಡಲೇಬೇಕು. ಎಲ್ಲರೂ ಹೇಳ್ತಾರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ, ಏನು ಯೂಸ್ ಆಗ್ತಿಲ್ಲ ಅಂತ, ಇಷ್ಟಿಷ್ಟೇ ಹಚ್ತಾರೆ. 3 ತಿಂಗಳು 4 ತಿಂಗಳು ಬರುತ್ತೆ. ಹಂಗೆ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಅ ರೈಟ್ ಕ್ವಾಂಟಿಟಿ. ಲೈಕ್ ಅದ್ರ ಪ್ರೈಸ್ ಜಾಸ್ತಿ ಇರುತ್ತಲ್ವಾ, ಮೇ ಬಿ ಅದಕ್ಕೆ ಸ್ವಲ್ಪ ಯೂಸ್ ಅದಕ್ಕೆ ಯೂಸೇ ಮಾಡೋದು ಬೇಕಿಲ್ಲ. ಇಷ್ಟು ಮಾಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ಸೊ ಅಡಿಕ್ವೇಟ್ ಆಗಿ ಕವರ್ ಮಾಡಿದ್ರೇನೆ ಅದು ಆ ಲೇಬಲ್ ಅಲ್ಲಿ ಏನು ಪ್ರೊಟೆಕ್ಷನ್ ಕೊಟ್ಟಿದೆಯೋ ಅದು ಬೇಕಂದ್ರೆ ಅಷ್ಟು ಕ್ವಾಂಟಿಟಿ ಯೂಸ್ ಮಾಡಲೇಬೇಕಾಗುತ್ತೆ. ಲೈಕ್ ಬೆಸ್ಟ್ ಸನ್ಸ್ಕ್ರೀನ್ ಯಾವುದು ಅಂತ ಹೇಳ್ತೀರಾ? ಸನ್ಸ್ಕ್ರೀನ್ ಅನ್ನೋದ್ರಲ್ಲಿ ವಿ ಹ್ಯಾವ್ ಟು ಮೇನ್ಲಿ ಸಿ 2 ಫ್ಯಾಕ್ಟರ್ಸ್ ಅಂತ ಒಂದು ಬರುತ್ತೆ. ಒನ್ ಇಸ್ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ. ಅದು ಈ ಸನ್ಸ್ಕ್ರೀನು UVB ರೇಡಿಯೇಷನ್ನ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅಂತ ತೋರಿಸುತ್ತೆ. ಸೊ SPF 30+ ಇದ್ರೆ ಇಟ್ ಬ್ಲಾಕ್ಸ್ ಅರೌಂಡ್ 97% ಆಫ್ ಸನ್ ರೇಸ್, ದಟ್ ಇಸ್ UVB ರೇಡಿಯೇಷನ್. ಇನ್ನೊಂದು ಬಂದು PA ಫ್ಯಾಕ್ಟರ್ ಅಂತ ಬರುತ್ತೆ. ಅದು ಎಷ್ಟು UVA ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳುತ್ತೆ. ಸೊ ಗುಡ್ ಸನ್ಸ್ಕ್ರೀನ್ ಶುಡ್ ಹ್ಯಾವ್ ಮೋರ್ ದೆನ್ 3+ 4+ ವ್ಯಾಲ್ಯೂ ಇರೋದು PA ಫ್ಯಾಕ್ಟರ್ ಇರೋದು ತಗೋಬೇಕಾಗುತ್ತೆ. ಸೊ ಇದು 2 ಫ್ಯಾಕ್ಟರ್ಸ್ ನೀವು ನೋಡಬೇಕಾಗುತ್ತೆ ಬಿಫೋರ್ ಬೈಯಿಂಗ್ ಸನ್ಸ್ಕ್ರೀನ್. ಅದಾದಮೇಲೆ ಫಾರ್ಮುಲೇಷನ್ನು ಚೆಕ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ಯೋರ್ ಸ್ಕಿನ್ ಟೈಪ್. ಈಗ ನಿಮಗೆ ಆಯಿಲಿ ಸ್ಕಿನ್ ಇದ್ರೆ ಸೊ ನೀವು ಜೆಲ್ ಬೇಸ್ಡ್ ಫಾರ್ಮುಲೇಷನ್ ಯೂಸ್ ಮಾಡಬೇಕಾಗುತ್ತೆ. ಅದೇ ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಕ್ರೀಮ್ ಫಾರ್ಮುಲೇಷನ್ ಯೂಸ್ ಮಾಡಿದ್ರೆ ಬೆಟರ್. ಎಲ್ಲರೂ ಜನ ಏನು ಅನ್ಕೋತಾ ಇದ್ದಾರೆ, ಸನ್ ಸ್ಕ್ರೀನ್ ಅಂದರೆ ಓನ್ಲಿ ಸನ್ ರೇಸಿಂದ ಮಾತ್ರ ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಯೂಸ್ ಮಾಡಬೇಕು. ಇವಾಗ ನಾರ್ಮಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಸನ್ಸ್ಕ್ರೀನ್ ಯಾಕೆ ಇಂಡೋರ್ಸಲ್ಲಿ ಸನ್ಸ್ಕ್ರೀನ್ ನೀಡಿದೆಯಾ? ಖಂಡಿತವಾಗ್ಲೂ ಸನ್ಸ್ಕ್ರೀನ್ ಇಂಡೋರ್ಸಲ್ಲೂ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಸನ್ಸ್ಕ್ರೀನ್ ಅನ್ನೋದು ಮಿಸ್ನಾಮರ್ ಆಗಿಬಿಟ್ಟಿದೆ. ಜನರಿಗೆ ಅರ್ಥ ಆಗಬೇಕು ಅಂತ ಸನ್ಸ್ಕ್ರೀನ್ ಅಂತ ಇಟ್ಟಿರೋದು, ಬಟ್ ಮೇನ್ಲಿ ಇಟ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ UV ರೇಡಿಯೇಷನ್. ಸೊ UV ರೇಡಿಯೇಷನ್ ಬರೀ ಸನ್ನಿಂದ ಮಾತ್ರ ಅಲ್ಲ, ಸೊ ಅದು ಸ್ಕ್ರೀನ್ಸಿಂದ ಆಗಲಿ, ಇಂಡೋರ್ ಲೈಟ್ಸ್, ಬಲ್ಬ್ ಎಲ್ಲದಿಂದನೂ UV ರೇಡಿಯೇಷನ್ಸ್ ಬರುತ್ತೆ. ಆಮೇಲೆ ಒಳಗಿದ್ರೂ ಸನ್ ರೇಸ್ ವಿಲ್ ಪೆನಿಟ್ರೇಟ್ ವಿಂಡೋಸ್. ಸೊ ವಿಂಡೋಸ್ ಇಂದಾನು ನಮಗೆ ಸನ್ ರೇಸ್ ರೀಚ್ ಆಗುತ್ತೆ. ಸೊ UV ರೇಡಿಯೇಷನ್ ಇಂಡೋರ್ಸ್ ಅಲ್ಲೂ ಇರುತ್ತೆ. ಸೊ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ನೀವು ಹೊರಗಿರ್ಲಿ ಒಳಗಿರ್ಲಿ, ಸೊ ಮಳೆ ಬರಲಿ ಏನಿದ್ರು ಸನ್ಸ್ಕ್ರೀನ್ ಹಚ್ಚಲೇಬೇಕಾಗುತ್ತೆ. ಓಕೆ, ಯಾವ ಟೈಮಲ್ಲಿ ಹಚ್ಕೋಬೇಕು ಅನ್ನೋದು ಇದೆಯಾ ಮ್ಯಾಮ್? ಸನ್ಸ್ಕ್ರೀನ್ ಇಟ್ ಡಿಪೆಂಡ್ಸ್, ನೀವು ಎಷ್ಟು ಔಟ್ಡೋರ್ ಆಕ್ಟಿವಿಟೀಸ್ ಇದೆಯೋ ಅದ್ರ ಮೇಲೆ. ಸೊ ನೀವು ಮನೇಲೇ ಇರ್ತೀರಾ ಅಂದರೆ ಅಟ್ಲೀಸ್ಟ್ ಒನ್ಸ್ ಬೆಳಗ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಲೈಕ್ ತುಂಬ ಹೊತ್ತು ಬಿಸಿಲಲ್ಲಿ ಇರೋಂಗಿದ್ರೆ ಎವ್ರಿ 2 hours ಯು ಹ್ಯಾವ್ ಟು ರೀಅಪ್ಲೈ ಸನ್ಸ್ಕ್ರೀನ್. ಓಕೆ, ನನಗೊಂದು ಡೌಟ್ ಇದೆ. ಲೈಕ್ ಡರ್ಮಟಾಲಜಿಸ್ಟ್ ಅಂದರೆ ಏನು, ಕಾಸ್ಮೆಟಾಲಜಿ ಅಂದರೆ ಏನು, ಟ್ರೈಕಾಲಜಿ ಅಂದರೆ ಏನು? ಅದು ಏನಾಗ್ಬಿಟ್ಟಿದೆ ಅಂದರೆ ಬಿಕಾಸ್ ದಿಸ್ ಸ್ಕಿನ್ ಇಂಡಸ್ಟ್ರಿ ಇಸ್ ಬೂಮಿಂಗ್. ಇವಾಗ ಎಷ್ಟೊಂದು ಜನ ಅದನ್ನ ಬಿಸ್ನೆಸ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ದೇ ಹ್ಯಾವ್ ಇನ್ಕ್ಲೂಡೆಡ್ ಅ ಲಾಟ್ ಆಫ್ ಡಿಗ್ರೀಸ್. ಕಾಸ್ಮೆಟಾಲಜಿ ಅಂತ ಸಪ್ರೇಟ್ ಆಗಿ, ಟ್ರೈಕಾಲಜಿ ಬರೀ ಹೇರ್ ನೋಡ್ತೀವಿ, ಬರೀ ನಾವು ಏಸ್ಥೆಟಿಕ್ಸ್ ಮಾಡ್ತೀವಿ ಅಂತ. ಬಟ್ ಎಲ್ಲದಕ್ಕೂ ಬೇಸಿಕ್ಕು ಡರ್ಮಟಾಲಜಿ. ಸೊ ಫಸ್ಟು ಡರ್ಮಟಾಲಜಿ ಮಾಡಬೇಕು. ಆ್ಯಂಡ್ ಡರ್ಮಟಾಲಜಿಯಲ್ಲೇ ನಮಗೆ ಎಲ್ಲದೂ ಬರುತ್ತೆ, ಸ್ಕಿನ್ನು, ಹೇರು, ನೇಲು, ಆಲ್ ಥಿಂಗ್ ಕಮ್ಸ್ ಅಂಡರ್ ಡರ್ಮಟಾಲಜಿ. ಸೊ ಕಾಸ್ಮೆಟಾಲಜಿ ಅನ್ನೋದು, ಟ್ರೈಕಾಲಜಿ ಅನ್ನೋದು ಇಟ್ಸ್ ಅ ಸಬ್ ಡಿವಿಷನ್, ಇಟ್ಸ್ ಅ ಸಬ್ ಬ್ರಾಂಚ್ ಆಫ್ ಡರ್ಮಟಾಲಜಿ. ಎಕ್ಸ್ಟ್ರಾ ಅದು ಡಿಗ್ರಿ ಅಷ್ಟೇ. ಬಟ್ ಅದೊಂದೇ ಮಾಡಿಬಿಟ್ಟು ನಾವು ಡರ್ಮಟಾಲಜಿಸ್ಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಸೊ ವಾಟ್ ಎವರ್ ಸ್ಕಿನ್ ಕನ್ಸರ್ನ್ ಇದೆ, ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಜನ ತೋರಿಸ್ಬೇಕಾಗುತ್ತೆ. ಸೊ ವಿತೌಟ್ ಡರ್ಮಟಾಲಜಿ ಆಲ್ ಅದರ್ ಥಿಂಗ್ಸ್ ಆರ್ ನಾಟ್ ವ್ಯಾಲಿಡ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಟ್ರೂ ಫ್ರೆಂಡ್ಶಿಪ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅವನ್ನ ನೋಡಿದಾಗ. ನಾನು ಯಾವಾಗ ಹೋಗು ಅಂದ್ರೂ ಅವ್ನು ಬರ್ತಾ ಇರ್ತಾನೆ ಮ್ಯಾಮ್, ಅವನೇ ಡ್ಯಾಂಡ್ರಫ್. ಸೊ ಈ ಡ್ಯಾಂಡ್ರಫ್ ಅಂದರೆ ಏನು? ಲೈಕ್ ಇದು ಫಂಗಸ್ ಆರ್ ಡ್ರೈ ಸ್ಕಾಲ್ಪಾ, ಏನು ಆ್ಯಕ್ಚುಲಿ? ಏನು ಅನ್ಕೋತಾರೆ ಅಂದರೆ ಇಟ್ಸ್ ಅ ಡ್ರೈ ಸ್ಕಿನ್ ಕಂಡೀಷನ್ ಅಂತ ಅನ್ಕೋತಾರೆ. ಬಟ್ ಅದು ಫಂಗಸ್ ರಿಲೇಟೆಡ್ ಕಂಡೀಷನ್. ಸೊ ನಮ್ಮ ಸ್ಕ್ಯಾಲ್ಪಲ್ಲಿ ಮ್ಯಾಲಸೀಸಿಯಾ ಅಂತ ಒಂದು ಫಂಗಸ್, ಅದು ನ್ಯಾಚುರಲಿ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದು ನಮ್ಮ ಸ್ಕ್ಯಾಲ್ಪಲ್ಲಿ ಆಯಿಲ್ ಇಂಬ್ಯಾಲೆನ್ಸ್ ಆದಾಗ ಈ ಫಂಗಸ್ ಜಾಸ್ತಿ ಬೆಳೆಯುತ್ತೆ. ಸೊ ಫಂಗಸ್ ಜಾಸ್ತಿ ಬೆಳೆಯೋದ್ರಿಂದ ಅದು ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ, ರೆಡ್ನೆಸ್ಸು, ಇಚ್ಚಿಂಗು, ಫ್ಲೇಕ್ಸ್ ಕಾಸ್ ಮಾಡುತ್ತೆ. ಸೊ ಅದನ್ನು ನಾವು ಡ್ಯಾಂಡ್ರಫ್ ಥರ ನೋಡ್ತೀವಿ. ಎಲ್ಲ ಏನು ಅನ್ಕೋತಾರೆ, ಡ್ರೈ ಸ್ಕಿನ್ ಆಗಿದೆ, ಸೊ ಆಯಿಲ್ ಹಾಕೋಣ ಅಂತ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಆಯಿಲ್ ಯೂಸ್ ಮಾಡ್ಬೋದಾ? ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಆಯಿಲ್ ಇಸ್ ಅ ಸೊಲ್ಯೂಷನ್. ಸೊ ಅವರು ಏನು ಬಂದ್ರೂ ಎಣ್ಣೆ ಹಚ್ಚಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೋತಾರೆ.
ಬಟ್ ಇಟ್ಸ್ ಅ ವೆರಿ ಬಿಗ್ ಮಿಸ್ಟೇಕ್. ಯಾಕಂದರೆ ಡ್ಯಾಂಡ್ರಫ್ ಅನ್ನೋದು ಇಟ್ಸ್ ಆ್ಯಕ್ಚುಲಿ ಡ್ರೈ ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಅ ಆಯಿಲಿ ಸ್ಕಿನ್ ಪ್ರಾಬ್ಲಮ್. ಸೊ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ನೀವು ಡೈರೆಕ್ಟಾಗಿ ಡ್ಯಾಂಡ್ರಫ್ ಕಾಸ್ ಮಾಡೋ ಫಂಗಸ್ಗೆ ಫುಡ್ ಕೊಟ್ಟಂಗೆ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಈವನ್ ಮೋರ್. ಸೊ ಆಯಿಲಿಂಗ್ ಬನ್ನೋದು ಆ್ಯಕ್ಚುಲಿ ಇಟ್ ಶುಡ್ ಬಿ ಲೈಕ್ ಅವಾಯ್ಡೆಡ್ ಇನ್ ಕೇಸ್ ಆಫ್ ಡ್ಯಾಂಡ್ರಫ್ ಕಂಡೀಷನ್ಸ್. ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಆಯಿಲ್ ಮಾಡೋದಕ್ಕೆ. ಸೊ ಹಂಗೆ ತೀರಾ ಬೇಕು ಅಂದರೆ ಮೇ ಬಿ ಬಿಫೋರ್ ಹೇರ್ ವಾಶ್ ಯು ಕ್ಯಾನ್ ಯೂಸ್ ಆಯಿಲ್, ಬಟ್ ಓವರ್ ನೈಟ್ ಬಿಡೋದು ಹಂಗೆಲ್ಲ ಮಾಡಿದ್ರೆ ಡ್ಯಾಂಡ್ರಫ್ ಇನ್ನೂ ಜಾಸ್ತಿ ಆಗುತ್ತೆ. ಶಾರ್ಗೆ ಬಿಫೋರ್ 1 hour ಬಿಫೋರ್ ಶಾರ್ ಅಷ್ಟು ಸಾಕು. ಈ ಹಾರ್ಡ್ ವಾಟರ್ ಆಗಿರಲಿ, ಸ್ಟ್ರೆಸ್ ಆಗಿರಲಿ, ಡ್ಯಾಂಡ್ರಫ್ ಬರೋದಕ್ಕೆ ಏನಾದರೂ ರೀಸನ್ಸ್ ಆಗಿರುತ್ತಾ? ಆ್ಯಕ್ಚುಲಿ ಇವೆಲ್ಲ ಇಂಡೈರೆಕ್ಟ್ ಟ್ರಿಗರ್ಸ್ ಅಂತ ಹೇಳ್ಬೋದು. ಹಾರ್ಡ್ ವಾಟರ್ ಏನು ಮಾಡುತ್ತಂದರೆ ಅದು ಸ್ಕಿನ್ ಡ್ರೈನೆಸ್ನ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ರಿಯಾಕ್ಟಿವ್ ಆಗಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ಕ್ಯಾನ್ ಕಾಸ್ ಡ್ಯಾಂಡ್ರಫ್. ಆಮೇಲೆ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಹಾರ್ಮೋನಲ್ ವೇರಿಯೇಷನ್ಸ್, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದರೆ ಇಮ್ಯೂನ್ ರೆಗ್ಯುಲೇಷನ್ ಸರಿಯಾಗಿ ಆಗಲ್ಲ. ಸೊ ನಾರ್ಮಲ್ ಆಗಿ ಅವರ್ ಇಮ್ಯೂನ್ ಸಿಸ್ಟಮ್ ವಿಲ್ ಟ್ರೈ ಟು ಕಂಟ್ರೋಲ್ ಎನಿ ಔಟ್ಸೈಡ್ ಫಂಗಸ್ ಆರ್ ಬ್ಯಾಕ್ಟೀರಿಯಾ. ಸೊ ಫಂಗಸ್ ಕಂಟ್ರೋಲ್ಗೆ ತರಕ್ಕಾಗಲ್ಲ. ಸೊ ದಟ್ ವಿಲ್ ಇನ್ ಟರ್ನ್ ಇನ್ಕ್ರೀಸ್ ದ ಡ್ಯಾಂಡ್ರಫ್. ಸೊ ಇದು ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ಡ್ಯಾಂಡ್ರಫ್ ಅದೇ ಇಟ್ಸ್ ನಾಟ್ ಜಸ್ಟ್ ಕಂಡೀಷನ್ ಆ ಥರ ಏನು ಹೇಳಕ, ಇಟ್ಸ್ ಇಂಬ್ಯಾಲೆನ್ಸ್. ಸೊ ಎಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಮೆಡಿಕೇಶನ್ಸ್ ಬೇಕಾಗುತ್ತೆ. ಸೊ ಪ್ರಾಪರ್ ಮೆಡಿಕೇಟೆಡ್ ಶ್ಯಾಂಪೂಸ್ ಯೂಸ್ ಮಾಡಬೇಕು. ಅದ್ರ ಜೊತೆ ಟ್ರಿಗರ್ ಫ್ಯಾಕ್ಟರ್ಸ್ ಇರುತ್ತಲ್ಲ, ಸೊ ಆಯಿಲಿ ಫುಡ್, ಜಂಕ್ ಫುಡ್ಡು, ಅದನ್ನೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲ ಮಾಡಿದ್ರೆ ಡ್ಯಾಂಡ್ರಫ್ ಕಂಟ್ರೋಲ್ಗೆ ತರ್ಬೋದು. ಫಿಲ್ಮ್ ಸ್ಟಾರ್ಸ್ ಯಾರ್ಯಾರಿದಾರೋ ಅವರೆಲ್ಲನೂ ಸಾಫ್ಟ್ ಡ್ರಿಂಕ್ಸ್, ಶುಗರ್ ಡ್ರಿಂಕ್ಸ್ ಅದೆಲ್ಲನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಪರ್ಸ್ನಲ್ ಆಗಿ ಅದು ಅವರು ಯೂಸ್ ಮಾಡ್ತಾ ಇಲ್ಲ. ಅದೇನಾದರೂ ಒಂದು ಸ್ವಲ್ಪ ಶುಗರ್ ಟೀ ಏನಾದರೂ ತಗೊಂಬಂದರೆ ಅವ್ರನ್ನ ಬೈದು ಕಳಿಸ್ತಾ ಇದ್ದಾರೆ. ಶೋಸಲ್ಲಿ ನಾವು ನೋಡಿದ್ದೀವಿ. ಶುಗರ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸ್ಕಿನ್ಗೆ? ಆ್ಯಕ್ಚುಲಿ ನಾವು ಜಂಕ್ ಫುಡ್ ಅನ್ನೋದು ಮೇನ್ಲಿ ವಿ ಥಿಂಕ್ ಅಬೌಟ್ ಆಯಿಲಿ ಫುಡ್, ಬಟ್ ಆಯಿಲ್ಗಿಂತನೂ ದ ಮೇಜರ್ ಕಲ್ಪ್ರಿಟ್ ಇರೋದು ಶುಗರೇ. ಸೊ ಶುಗರ್ ಏನು ಮಾಡುತ್ತಂದರೆ ಬಾಡಿಯಲ್ಲಿ, ಸೊ ಇಟ್ ಈಸ್ ಇನ್ಫ್ಲಮೇಷನ್ ಇಂಡ್ಯೂಸಿಂಗ್ ಥಿಂಗ್. ಲೈಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಸ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಮಾಡುತ್ತೆ. ಇದೆಲ್ಲ ಏನು ಮಾಡುತ್ತೆ, ಸ್ಕಿನ್ನಲ್ಲಿ ಫುಲ್ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಅದಾದಮೇಲೆ ನಾವು ಇಟ್ ಇನ್ಕ್ರೀಸಸ್ ದ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗುತ್ತೆ, ಏಜಿಂಗ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ. ಸೊ ಶುಗರ್ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ದ ಕಂಡೀಷನ್ಸ್ ಲೈಕ್ ಆ್ಯಕ್ನಿ ಆಗಲಿ ಅಥವಾ ಹೇರ್ ಫಾಲ್ ಆಗಲಿ, ಈವನ್ ದ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಇಂಪ್ಯಾಕ್ಟ್ ಆಗುತ್ತೆ. ಅದಾದಮೇಲೆ ಏಜಿಂಗ್ ಕೂಡ ಫಾಸ್ಟರ್ ಆಗುತ್ತೆ. ಸೊ ಶುಗರ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಲೈಕ್ ಅವಾಯ್ಡೆಡ್. ಸೊ ಜಂಕ್ ಫುಡ್ ಅಂತ ಮೇಯ್ನ್ ಆಗಿ ನಾವು ಇದನ್ನ ಹೇಳೋದು ಅಂದರೆ ಸ್ಟಾರ್ಚಿ ಫುಡ್ಸ್. ಸೊ ಶುಗರ್ ಅಂದರೆ ಬರೀ ಶುಗರ್ಸ್ ಅಲ್ಲ, ನಾಟ್ ಇವನ್ ಸ್ವೀಟ್ನೆಸ್, ಪ್ಲೇನ್ ಕಾರ್ಬ್ಸ್ ಇರುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ಫುಡ್ಸ್ ಅಂತ ಏನಾದರೂ ಇದೆಯಾ, ಲೈಕ್ ಇದು ಅವಾಯ್ಡ್ ಮಾಡಿ ಅನ್ನೋ ಥರ? ಅಂದರೆ ಆದಷ್ಟು ಕಂಟ್ರೋಲ್ ಮಾಡಬೇಕು. ಮೇನ್ಲಿ ಡೆಸರ್ಟ್ಸ್, ಸ್ವೀಟ್ಸ್, ಅದು ಅದಾದ್ಮೇಲೆ ಎನಿಥಿಂಗ್ ವೈಟ್ ರೈಸ್. ಸೊ ಆಲ್ ದಿಸ್ ಆರ್ ಸಿಂಪಲ್ ಕಾರ್ಬ್ಸ್. ಸಿಂಪಲ್ ಕಾರ್ಬ್ಸ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಸುಲಿನ್ ಸ್ಪೈಕ್ ಮಾಡುತ್ತೆ. ಸೊ ನಿಮ್ಗೆ ಏನಂದ್ರೆ ಅದು ಇಮಿಡಿಯೇಟ್ ಆಗಿ ಇನ್ಸುಲಿನ್ ಸ್ಪೈಕ್ ಮಾಡ್ತಾರೆ, ನಿಮಗೆ ಇನ್ಸುಲಿನ್ ಪ್ಯಾನ್ಕ್ರಿಯಾಸ್ ಮೇಲೆ ಲೋಡ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬರ್ನ್ಔಟ್ ಆಗುತ್ತೆ. ಸೊ ಇನ್ಸುಲಿನ್ ಕಡಿಮೆ ಆಗುತ್ತೆ. ದಟ್ ಇಸ್ ವಾಟ್ ಲೀಡ್ಸ್ ಟು ಯುವರ್ ಡಯಾಬಿಟಿಸ್. ಸೊ ಕಾರ್ಬ್ಸ್ ತೊಗೋಬೋದು, ಬಟ್ ಆದರೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ತೊಗೊಂಡ್ರೆ ಅಟ್ಲೀಸ್ಟ್ ಡೈಜೆಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸ್ಪೈಕ್ ಅಷ್ಟು ಫಾಸ್ಟಾಗಿ ಆಗಲ್ಲ. ಸೊ ದಟ್ ಈಸ್ ಬೆಟರ್. ನಮ್ಮ ಇಂಡಿಯನ್ ಡಯಟ್ ಏನಂದ್ರೆ ಇಟ್ಸ್ ಮೋಸ್ಟ್ಲಿ ಓರಿಯೆಂಟೆಡ್ ಇಂಟು ಕಾರ್ಬ್ಸ್. ಸೊ ನಮ್ಗೆ ರೈಸ್ ತಿನ್ನಲೇಬೇಕು ಹಂಗಂತ ಇರುತ್ತೆ. ಸೊ ಮೇಯ್ನ್ ಆಗಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಪ್ರಪೋರ್ಷನ್ಸ್. ಸೊ ಕಾರ್ಬ್ಸ್ ಎಷ್ಟಿದೆಯೋ ಅಷ್ಟೇ ಪ್ರೋಟೀನು ಇರಬೇಕಾಗುತ್ತೆ. ಸೊ 1 ಗ್ರಾಮ್ ಪರ್ kg ಬಾಡಿ ವೇಟ್ ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ. ಸೊ ಐ ಥಿಂಕ್ ಮೋರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಟುವರ್ಡ್ಸ್ ಪ್ರೋಟೀನ್. ನಮ್ದ್ರಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಆ್ಯಕ್ಚುಲಿ ಮೆಜಾರಿಟಿ ಮೀಟ್ ಮಾಡಲ್ಲ. ಸೊ ವಿ ಆರ್ ಮೋಸ್ಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ಕಾರ್ಬ್ಸ್. ಸೊ ಆ ರೇಷಿಯೋನ ಚೇಂಜ್ ಮಾಡಬೇಕಾಗುತ್ತೆ. ಲೈಕ್ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ರೈಸ್ ಮೇನ್ ಡಿಶ್ ಅದು. ಆಕ್ಚುಲಿ ಅದಿಲ್ಲ ಅಂದ್ರೆ ಸೇರ್ದಂಗೆ ಇರಲ್ಲ ಫುಡ್ ಅದು. ಅದೇ ನಾನು ತೀರಾ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ ಲೀಸ್ಟ್ ಪ್ರಪೋರ್ಷನ್ಸ್ ಮೇಕ್ ಶೋರ್ ಯು ಗೆಟ್ ಅ ಗುಡ್ ಕಾರ್ಬ್, ಲೈಕ್ ಗುಡ್ ಪ್ರೋಟೀನ್ ಸೋರ್ಸ್ ಇರಬೇಕು. ಅದಾದ್ಮೇಲೆ ಫೈಬರ್ ಇರಬೇಕು. ಅದು ಫೈಬರ್ ಇದ್ರೆ ನಿಮಗೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಅಟ್ಲೀಸ್ಟ್ ಇಟ್ ಸ್ಲೋ ಡೌನ್ ದಿ ಅಬ್ಸಾರ್ಪ್ಷನ್ ಆಫ್ ಕಾರ್ಬ್ಸ್. ಸೊ ಓವರ್ ಆಲ್ ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಸಾಕು.
ಅದೇ ನಿಮ್ಮ ಸ್ಕಿನ್ಗೆ ಒಳ್ಳೇದು, ಸ್ಕಿನ್ಗೂ ಆಗಲಿ ಹೇರ್ಗೂ ಆಗಲಿ. ಮ್ಯಾಮ್, ಫುಡ್ ಐಟಮ್ಸಲ್ಲಿ ಸ್ಕಿನ್ಗೆ ದಿ ಬೆಸ್ಟ್ ಅನ್ನೋದು ಯಾವುದಾದ್ರೂ ಇದೆಯಾ? ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತ ಇರುತ್ತೆ. ಸೊ ಅಂಥದ್ದು ಲೈಕ್ ಸ್ಟ್ರಾಬೆರೀಸ್ ಆಗಲಿ, ಬ್ಲೂಬೆರೀಸ್ ಆಗಲಿ, ಅಂಥದ್ದೆಲ್ಲ ತೊಗೊಂಡ್ರೆ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಅನದರ್ ಒನ್ ಇಸ್ ಲೈಕ್ ಗುಡ್ ಫ್ಯಾಟ್ಸ್ ಅಂತ ಇರುತ್ತೆ. ಮೇನ್ಲಿ ದಿಸ್ ಅವಕ್ಯಾಡೋ, ಎಗ್ ಯೋಕ್, ಅದೆಲ್ಲ ನ್ಯಾಚುರಲ್ ಫ್ಯಾಟ್ಸ್. ನಿಮ್ಮ ಸ್ಕಿನ್ನ ಆಯಿಲ್ ಅಂಶನ ಇದು ಮೇಂಟೈನ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಗೀ ಆಲ್ಸೋ. ಸೊ ಎಲ್ಲ ಇನ್ ಅ ಮಾಡರೇಷನ್ ಇಸ್ ಗುಡ್. ಸೊ ಫ್ಯಾಟ್ಸು ಬೇಕು, ತೀರಾ ನಾವು ಫ್ಯಾಟ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವೈಟಮಿನ್ ಸಿ, ಆರೆಂಜ್, ಸಿಟ್ರಸ್ ಫ್ರೂಟ್ಸಲ್ಲಿ ಜಾಸ್ತಿ ಇರುತ್ತೆ. ಸೊ ಗ್ರೀನ್ ಟೀಸಲ್ಲಿ ಪಾಲಿಫಿನಾಲ್ಸ್ ಇರುತ್ತೆ, ದಟ್ ಇಸ್ ಆಲ್ಸೋ ಆ್ಯಂಟಿ ಆಕ್ಸಿಡೆಂಟ್. ಸೊ ಸ್ವಲ್ಪ ಡಯಟ್ ಮಾಡಿಫಿಕೇಶನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ಸ್ಕಿನ್ ಹೆಲ್ತ್. ಸುಮಾರು ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗ್ತಾ ಇದೆ, ಲೈಕ್ ಅದು ಸಿಸ್ಟಮ್ ನೋಡೋದ್ರಿಂದ ಆಗಿರಲಿ. ಸೊ ಮೇನ್ಲಿ ಏನದು ಕಾಸ್ ಆಗೋದು ಡಾರ್ಕ್ ಸರ್ಕಲ್ಸ್ಗೆ? ಡಾರ್ಕ್ ಸರ್ಕಲ್ಸ್ ಅನ್ನೋದು ಇಟ್ಸ್ ಲೈಕ್ ಸೋ ಮೆನಿ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ ಏನಂದ್ರೆ ಕೆಲವ್ರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ, ಇನ್ನು ಕೆಲವ್ರಿಗೆ ಹಾಲೋನೆಸ್ ಇರುತ್ತೆ. ಸೊ ಹಾಲೋನೆಸ್ ಏನಂದ್ರೆ ಶ್ಯಾಡೋಯಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಅದು ಹಾಲೋ ಇರೋದ್ರಿಂದ ನಿಮಗೆ ಅದು ಡಾರ್ಕ್ ಆಗಿ ಕಾಣಿಸುತ್ತೆ. ಸೊ ಫಸ್ಟ್ ಏನಂದ್ರೆ ಇದು ಏನು ರೀಸನ್ಗೆ ಬರ್ತಿದೆ ಅಂತ ವಿಲ್ ಹ್ಯಾವ್ ಟು ಫೈಂಡ್ ಔಟ್. ಸೊ ಅದೇ ಇದೇ ಪಿಗ್ಮೆಂಟೇಷನ್ ಇದ್ದರೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್, ಬಿಕಾಸ್ ಲ್ಯಾಕ್ ಆಫ್ ಸ್ಲೀಪ್ ಇರಲಿ, ಡಿಹೈಡ್ರೇಷನ್ ಇರಲಿ, ಆಮೇಲೆ ತುಂಬ ಸ್ಕ್ರೀನ್ ಎಕ್ಸ್ಪೋಜರಿಂದ, ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದ್ರಿಂದ ಅವರಿಗೆ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ದ್ಯಾಟ್ ಕ್ಯಾನ್ ಬಿ ಕಂಟ್ರೋಲ್. ಸೊ ಪಿಗ್ಮೆಂಟೇಷನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಈ ವಾಟ್ ಎವರ್ ದ ಟ್ರಿಗರ್ಸ್ ಎಲ್ಲ ಕಡಿಮೆ ಮಾಡಿದ್ರೆ ಅದು ಮೇಂಟೈನ್ ಆಗುತ್ತೆ. ಬಟ್ ಅದೇ ಹಾಲೋಯಿಂಗ್ ಇದ್ದರೆ ಸೊ ಅವರಿಗೆ ಸ್ವಲ್ಪ ಫಿಲ್ಲರ್ಸ್ ಬೇಕಾಗುತ್ತೆ. ಸೊ ನೀವು ಅದು ಫಿಲ್ ಮಾಡಿದ್ರೆ ಆ ಶ್ಯಾಡೋಯಿಂಗ್ ಎಫೆಕ್ಟ್ ಹೋಗುತ್ತೆ. ಸೊ ಆ ಡಾರ್ಕ್ ಸರ್ಕಲ್ಸು ಕಡಿಮೆ ಕಾಣಿಸುತ್ತೆ. ಇಫ್ ಯು ಆರ್ ಎಂಜಾಯಿಂಗ್ ದಿಸ್ ಕಾನ್ವರ್ಸೇಷನ್, ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಇದು ನಿಮ್ಗೆ ಜಸ್ಟ್ ಒಂದು ಟ್ಯಾಪ್ ಆಗಿರ್ಬೋದು, ಬಟ್ ಆ ಒಂದು ಟ್ಯಾಪ್ ನಮ್ಮ ಟೀಮ್ಗೆ ಎನರ್ಜಿ ಕೊಡುತ್ತೆ. ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಮ್ಯಾಮ್, ಯೂಶ್ವಲಿ ಬಾಯ್ಸ್ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಮ್ಯಾಮ್. ಸ್ಕಿನ್ ಕೇರ್ ರೊಟೀನ್ ಇದೆ ಅವ್ರದ್ದು, ಮಲ್ಟಿ ಫಂಕ್ಷನಲ್ ಪ್ರಾಡಕ್ಟ್ ಅದು. ಲೈಕ್ ಹೆಡ್ಗೂ ಅದೇ ಯೂಸ್ ಮಾಡ್ತಾರೆ, ಬಾಡಿಗೂ, ಅವ್ರ ನಾಯಿಗೂ ಅದೇ ಯೂಸ್ ಮಾಡ್ತಾರೆ, ಅವ್ರ ಬೈಕಿಗೂ ಅದೇ ಯೂಸ್ ಮಾಡ್ತಾರೆ, ಅದೇ ಸೋಪ್ ಮ್ಯಾಮ್. ಸೊ ಬಾಯ್ಸ್ ಅನ್ನೋರು ಜಾಸ್ತಿ ಕೇರ್ ಮಾಡಲ್ಲ ಈ ಸ್ಕಿನ್ ರೋಟೀನ್ನ, ಸ್ಕಿನ್ ಕೇರಿಂಗ್ನ. ಲೈಕ್ ಸಿಂಪಲ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಂದ್ರೆ ಬಾಯ್ಸ್ ಯಾವ ಥರ ಶುರು ಮಾಡ್ಬೋದು ಸ್ಕಿನ್ ಕೇರ್? ಬಾಯ್ಸ್ರು ಮನುಷ್ಯರೇ, ಅವ್ರಿಗೂ ಸ್ಕಿನ್ ಇದೆ. ಸೊ ಫೀಮೇಲ್ಗೆ ಸಪ್ರೇಟಾಗಿ ಸ್ಕಿನ್ ಕೇರ್, ಮೇಲ್ಗೆ ಹಂಗಂತ ಏನೂ ಇಲ್ಲ. ಸೊ ವಾಟ್ ಎವರ್ ಇಟ್ ಇಸ್, ಸ್ಕಿನ್ನು ಎಲ್ಲರಿಗೂ ಒಂದೇ. ಸೊ ದೇ ಹ್ಯಾವ್ ಟು ಆಲ್ಸೋ ಫಾಲೋ ದ ಬೇಸಿಕ್ ರೂಟೀನ್. ಸೊ ಅವ್ರಿಗೂ ಅಷ್ಟೇ, ಫಸ್ಟು ಫೇಸ್ ವಾಶು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಅವರು ಅದನ್ನೇ ಯೂಸ್ ಮಾಡಬೇಕು. ಹಂಗೆ ಏನಾದರೂ ಎಕ್ಸ್ಟ್ರಾ ಅವರಿಗೆ ಪ್ರಾಬ್ಲಮ್ಸ್ ಇದ್ದರೆ, ಕಂಡೀಷನ್ ಇದೆ, ಅದು ಸ್ಪೆಸಿಫಿಕ್ ಆಗಿ ಸೀರಮೋ ಕ್ರೀಮೋ ಯೂಸ್ ಮಾಡಬೇಕಾಗುತ್ತೆ. ಸೊ ದೆರ್ ಇಸ್ ನೋ ಡಿಫ್ರೆನ್ಸ್ ಫೀಮೇಲ್ಸ್ಗೆ ಮೇಲ್ಸ್ಗೆ ಈ ಥರ ಇದೆ ಅಂತ. ಎವ್ರಿ ಒನ್ ಹ್ಯಾಸ್ ಟು ಫಾಲೋ ದ ಸ್ಕಿನ್ ಕೇರ್ ರೂಟೀನ್. ಆಕ್ನಿಯಿಂದ ಸ್ಕಾರ್ಸ್ ಕ್ರಿಯೇಟ್ ಆಗುತ್ತಲ್ವಾ, ಅದು ಕ್ಲಿಯರ್ ಆಗುತ್ತಾ? ಆಕ್ನಿ ಸ್ಕಾರ್ ಅಂದರೆ ಏನಂದರೆ ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅಲ್ಲಿರೋ ಕೊಲಾಜಿನ್ ಲಾಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಪಿಟ್ಸ್ ಥರ ಬರುತ್ತೆ, ಅದನ್ನೇ ನಾವು ಆಕ್ನಿ ಸ್ಕಾರ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಕ್ರೀಮ್ಸಿಂದ ನನ್ನ ಮೇಲೆ ಅಪ್ಲೈ ಮಾಡೋದ್ರಿಂದ ನನಗೆ ಇಂಪ್ರೂವ್ ಆಗುತ್ತಂದರೆ ಅದಾಗಲ್ಲ. ಬಿಕಾಸ್ ದೇರ್ ಇಸ್ ಅ ಲಾಸ್ ಆಫ್ ಕೊಲಾಜಿನ್. ಸೊ ನಾವು ಅದನ್ನು ರೆಪ್ಲೆನಿಶ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಪ್ರೊಸೀಜರ್ಸ್ ಅವಶ್ಯಕತೆ ಇದ್ದೇ ಇದೆ. ಸೊ ಅದಕ್ಕೆ ಏನಂದರೆ ಮೈಕ್ರೋ ನೀಡ್ಲಿಂಗ್, ನೀವು ಕೇಳ್ದಂಗೆ ಡರ್ಮಾ ರೋಲರ್ ಹೇಳ್ತೀರಲ್ಲ, ಅದನ್ನು ಮಾಡ್ಬೋದು PRP ಜೊತೆ. ಆಮೇಲೆ ವಿ ಹ್ಯಾವ್ MNRF ಅಂತ ಹೇಳ್ತೀವಿ. ಆಮೇಲೆ CO2 ಲೇಸರ್ ಇರುತ್ತೆ. ಸೊ ಇದೆಲ್ಲ ಏನಂದರೆ ರೀಸರ್ಫೇಸಿಂಗ್ ಟೆಕ್ನಿಕ್ಸ್. ಸೊ ಇದು ಏನು ಮಾಡುತ್ತೆ ಅಂದರೆ ಸ್ವಲ್ಪ ಇಂಜುರಿ ಕ್ರಿಯೇಟ್ ಮಾಡುತ್ತೆ ಸ್ಕಿನ್ನಿಗೆ. ಅದರಿಂದ ಅದು ಕೊಲಾಜಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಸ್ಕಿನ್ನ. ಸೊ ಅದರಿಂದ ಕೊಲಾಜಿನ್ ಜಾಸ್ತಿ ಆಗಿ ಇಟ್ ವಿಲ್ ಲೈಕ್ ರೆಡ್ಯೂಸ್ ದ ಸ್ಕಾರ್ಸ್. ಸೊ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ, ಕ್ರೀಮ್ಸಲ್ಲಿ ವರ್ಕೌಟ್ ಆಗಲ್ಲ. ಸ್ಕಿನ್ಗೆ ಪೋರ್ಸ್ ಬರುತ್ತಲ್ವಾ, ಅದು ಏನಕ್ಕೆ ಬರುತ್ತೆ? ಸೊ ಪೋರ್ಸ್ ಅಂದರೆ ನಮ್ಮ ಸ್ಕಿನ್ನಲ್ಲಿ ಯೂಶಲಿ ನಾನು ಹೇಳ್ದಂಗೆ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಆಯಿಲ್ ಗ್ಲ್ಯಾಂಡ್ಸ್ ಎಲ್ಲ ಆ್ಯಕ್ಚುಲಿ ಹೇರ್ ಫಾಲಿಕಲ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಸೊ ಅವೆಲ್ಲ ದೇ ಹ್ಯಾವ್ ಅನ್ ಔಟ್ಲೆಟ್. ನಮ್ಗೆ ಆ್ಯಕ್ಚುಲಿ ಸಣ್ಣ ಹೇರ್ ಇರುತ್ತೆ. ಸೊ ಅದ್ರ ಓಪನಿಂಗ್ ಇರುತ್ತಲ್ಲ, ಅದೇ ಪೋರ್ಸ್. ಆವಾಗ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಏನಾಗುತ್ತೆ, ಕಲೆಕ್ಟ್ ಆಗುತ್ತೆ, ಪೋರ್ ಸೈಜ್ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದು ನಮಗೆ ಔಟ್ಸೈಡಿಂದ ಓಪನ್ ಪೋರ್ಸ್ ಥರ ಕಾಣಿಸುತ್ತೆ. ಸೊ ಅದನ್ನು ಅಷ್ಟೇ ಬೇಸ್ ಲೆವೆಲ್ ಕ್ರೀಮ್ಸು ಅದರಿಂದ ಟ್ರೀಟ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್. ಏನಂದರೆ ಸ್ವಲ್ಪ ಆ್ಯಂಟಿ ಏಜಿಂಗ್ ಥರ ರೆಟಿನಾಲ್ ಬೇಸ್ಡ್ ಯೂಸ್ ಮಾಡಿದ್ರೆ ಮೇ ಬಿ ಸ್ವಲ್ಪ ರೆಡ್ಯೂಸ್ ಆಗ್ಬೋದು. ಬಟ್ ನಿಮಗೆ ಪ್ರಾಪರ್ ಟ್ರೀಟ್ಮೆಂಟ್ ಬೇಕು ಅಂದರೆ ನೀವು ಅದೇ ಪ್ರೊಸೀಜರ್ಸ್ಗೆ ಹೋಗಬೇಕಾಗುತ್ತೆ. ಲೈಕ್ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂದ್ಕೊಳ್ಳಿ. ಸೊ ಅಂಥವರು ನಾರ್ಮಲಿ ಮಾರ್ಕೆಟಲ್ಲಿರೋ ಶಾಂಪೂಸ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಲೇಬಲೆಲ್ಲ ಹಾಕಿರ್ತಾರೆ
ಡ್ಯಾಂಡ್ರಫ್ ಶಾಂಪೂ ಅಂತ, ಬಟ್ ಆ ಲೇಬಲಲ್ಲಿ ಇರೋ ಥರ ಪರ್ಫಾರ್ಮ್ ಮಾಡಲ್ಲ ಅದು. ನೀವೇನಾದರೂ ಒಂದು ಸಜೆಷನ್ ಕೊಡ್ತೀರಾ ಲೈಕ್ ಡ್ಯಾಂಡ್ರಫ್ಗೆ ಈ ಶಾಂಪೂ ಯೂಸ್ ಮಾಡ್ಬೋದು ಅನ್ನೋ ಥರ? ಸೊ ಡ್ಯಾಂಡ್ರಫ್ ಬೇಸಿಕ್ ಆಗಿ ಲೈಕ್ ಮೈಲ್ಡ್ ಕೇಸಸ್ ಅಲ್ಲಿ ಇದ್ರೆ ಓವರ್ ದ ಕೌಂಟರ್ ಶಾಂಪೂಸ್ ಬರುತ್ತೆ, ಅದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಕೀಟೋಕೊನಜೋಲ್ ಆಗಲಿ, ಜಿಂಕ್ ಪೈರಥ್ರಾನ್ ಇರಲಿ, ಸೆಲಿನಿಯಂ ಸಲ್ಫೈಡ್, ಸ್ಯಾಲಿಸಿಲಿಕ್ ಆಸಿಡ್, ಇವೆಲ್ಲ ಇದ್ರೆ ಇಟ್ ವಿಲ್ ಎಫೆಕ್ಟ್, ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ. ಆಮೇಲೆ ಇದು ಶ್ಯಾಂಪೂನು ಅಷ್ಟೇ, ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಒಂದು 3 to 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಹಚ್ಚಿದ ತಕ್ಷಣ ರಿನ್ಸ್ ಮಾಡಿದ್ರೆ ದ ಮೆಡಿಕೇಶನ್ ವೋಂಟ್ ಪೆನಿಟ್ರೇಟ್. ಸೊ ಸ್ವಲ್ಪ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ. ಆಮೇಲೆ ದರ್ ಇಸ್ ನೋ ಒನ್ ಟೈಮ್ ಕ್ಯೂರ್, ಇಟ್ಸ್ ಅ ಕ್ರಾನಿಕ್ ಕಂಡೀಷನ್. ಸೊ ನೀವು ಮೇಂಟೈನ್ ಮಾಡ್ತಾ ಬರಬೇಕು. ಇನಿಷಿಯಲಿ ಮೇ ಬಿ ಒಂದು 2 to 3 ಟೈಮ್ಸ್ ಅ ವೀಕ್ ಯೂಸ್ ಮಾಡಿ ಕಂಟ್ರೋಲ್ ತಂದಮೇಲೆ ಅಟ್ಲೀಸ್ಟ್ ವೀಕ್ಲಿ ಒಂದು ಶಾಂಪೂ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಕಂಟ್ರೋಲ್ ಆದ್ಮೇಲೆ ಬಿಟ್ರೆ ದೆನ್ ಅಗೇನ್ ದಟ್ ಇಂಬ್ಯಾಲೆನ್ಸ್ ವಿಲ್ ಸ್ಟಾರ್ಟ್, ಮತ್ತೆ ಡ್ಯಾಂಡ್ರಫ್ ಬರೋ ಚಾನ್ಸಸ್. ಹೇರ್ ಕೇರ್ ರೂಟೀನ್ ಏನಾದರೂ ಹೇಳ್ತೀರಾ? ಹೇರ್ ಕೇರು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಹೇರ್ ಟೈಪ್. ಸೊ ಸ್ಕ್ಯಾಲ್ಪ್ ಹೆಂಗೆ ಆಯಿಲ್ ಆಕ್ಟಿವಿಟಿ ಇದೆ ಅಂತ. ಸೊ ಕೆಲವ್ರಿಗೆ ಆಯಿಲಿ ಹೇರ್ ಇರುತ್ತೆ, ಸೊ ಅವರು ಇಟ್ಸ್ ಬೆಟರ್ ದೇ ವಾಶ್ ದೇರ್ ಹೇರ್ ಆಲ್ಟರ್ನೇಟ್ ಡೇಸ್ ಆರ್ ಡೈಲಿನೂ ವಾಶ್ ಮಾಡ್ಬೋದು. ಬಟ್ ವಿತ್ ಅ ಮೈಲ್ಡ್ ಶಾಂಪೂ, ಸಲ್ಫೇಟ್ ಫ್ರೀ ಶಾಂಪೂಸ್ ಅಂತ ಬರುತ್ತೆ ಫಾರ್ ಡೈಲಿ ಯೂಸ್, ಹಂಗೆ ಯೂಸ್ ಮಾಡ್ಬೋದು. ಅಕಸ್ಮಾತ್ ಅವರಿಗೆ ಡ್ರೈ ಸ್ಕ್ಯಾಲ್ಪ್ ಇದ್ರೆ ಸೊ ವೀಕ್ಲಿ 2 ಇಸ್ ಮೋರ್ ದೆನ್ ಎನಫ್. ಆಮೇಲೆ ವಾಶ್ ಮಾಡುವಾಗ ಮೇಕ್ ಶ್ಯೂರ್ ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ತಾರೆ, ತೀರಾ ಬಿಸಿ ಬಿಸಿ ನೀರು ಹಾಕ್ತಾರೆ. ಸೊ ಇಟ್ ವಿಲ್ ಡ್ಯಾಮೇಜ್ ದ ಹೇರ್ ಫಾಲಿಕಲ್ಸ್. ಸೊ ಯಾವಾಗಲೂ ಬ್ಯಾಲೆನ್ಸಲ್ಲಿ ಇರಬೇಕು. ರೀಸೆಂಟ್ಲಿ ಒಂದು ರೀಲ್ ನೋಡಿದ್ದೆ ನಾನು, ಟೆಲ್ ಮೀ ಯು ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ವಿದೌಟ್ ಟೆಲ್ಲಿಂಗ್ ಮೀ ಯು ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಅವಾಗ ಏನು ಮಾಡ್ತಾನೆ, ವಿಡಿಯೋದಲ್ಲಿ ಅವನು ಹೇರ್ನ ಹಿಂಗೆ ತೆಗೆದು ಹಿಂಗೆ ತೋರಿಸ್ತಾನೆ, ಕೈಯಲ್ಲಿ ಹೇರ್ ಇರುತ್ತೆ. ಲೈಕ್ ಬ್ಯಾಂಗ್ಳೂರಲ್ಲಿರೋ ಜನರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಏನಿರ್ಬೋದು ಮ್ಯಾಮ್? ಐ ಥಿಂಕ್ ಒನ್ ಥಿಂಗ್ ಏನಂದರೆ ದ ಹಾರ್ಡ್ ವಾಟರ್. ಸೊ ಎಲ್ಲರೂ ಬ್ಲೇಮ್ ಮಾಡೋದು ಇಟ್ಸ್ ಒನ್ ಥಿಂಗ್, ಬಟ್ ಐ ಥಿಂಕ್ ಇನ್ನೂ ಮೇಜರ್ ಪ್ರಾಬ್ಲಮ್ ಏನಂದರೆ ಸ್ಟ್ರೆಸ್ ಆ್ಯಂಡ್ ದ ಲೈಫ್ ಸ್ಟೈಲ್ ಇನ್ ಬ್ಯಾಂಗ್ಳೂರ್. ಸೊ ಇದು ಎಲ್ಲನೂ ಹೇರ್ ಫಾಲ್ ದೇ ಆರ್ ರಿಲೇಟೆಡ್. ಸೊ ಹೇರ್ ಫಾಲ್ ಅನ್ನೋದು ಇಟ್ ಇನ್ಕ್ಲೂಡ್ಸ್ ಜೆನೆಟಿಕ್ಸ್, ಲೈಫ್ ಸ್ಟೈಲು, ಡಯಟು, ಸ್ಲೀಪು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಬ್ಯಾಂಗ್ಳೂರ್ ಇಸ್ ಅ ವೆರಿ ಬ್ಯುಸಿ ಸಿಟಿ. ಸೊ ಎಲ್ಲ ಲೇಟ್ ನೈಟ್ ಇಸ್ ವೆರಿ ಕಾಮನ್. ಸೊ IT ಸೆಂಟರ್ ಬೇರೆ. ಸೊ ಆಲ್ ದಿಸ್ ಈಸ್ ಅ ಕಾಸ್ ಫಾರ್ ಹೇರ್ ಫಾಲ್. ಮ್ಯಾಮ್ ಇವಾಗ ಮಾರ್ಕೆಟಲ್ಲಿರೋ ಶಾಂಪೂಸ್ ಇದೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಶಾಂಪೂ ಮೇಲೆ ಲೇಬಲ್ ಇರುತ್ತೆ, ಬಟ್ ಎಷ್ಟುವರೆಗೂ ಅದು ಪ್ರಾಪರ್ ಆಗಿದೆ? ನಾನು ಒಂದು ಕೇಳ್ತೀನಿ, ನೀವು ಶಾಂಪೂ ಎಷ್ಟೊತ್ತು ಬಿಡ್ತೀರಾ ತಲೆಯಲ್ಲಿ? ಎನಿ ಶಾಂಪೂನ ಮ್ಯಾಮ್? ಎನಿ ಶಾಂಪೂ. ಲೈಕ್ ಹೌ ಲಾಂಗ್ ಡು ಯು ಯೂಸ್? ಲೈಕ್ ಜಸ್ಟ್ ಒಂದು 30-40 ಸೆಕೆಂಡ್, ಲೈಕ್ 1 minute. ಮ್ಯಾಕ್ಸ್ 1 minute. 1 minute ಅಲ್ಲಿ ನಿಮ್ಗೆ ಅದು ಎಷ್ಟು ಇಂಪ್ರೂವ್ಮೆಂಟ್ ಕೊಡುತ್ತೆ ಅಂತ ನೀವು ಅನ್ಕೋತೀರಾ? ಓಕೆ. ಶಾಂಪೂದ ಬೇಸಿಕ್ ಕೆಲಸ ಇಟ್ ಹ್ಯಾಸ್ ಟು ಕ್ಲೆನ್ಸ್ ದ ಸ್ಕ್ಯಾಲ್ಪ್ ಅಷ್ಟೇ, ಕ್ಲೀನ್ ಮಾಡುತ್ತೆ. ಸೊ ಡ್ಯಾಂಡ್ರಫ್ ಏನಾದ್ರು ಇದ್ರೆ ಅವಾಯ್ಡ್ ಮಾಡುತ್ತೆ. ಅದು ಬಿಟ್ರೆ ಅದಕ್ಕೆ ಏನು ಪರ್ಪಸ್ ಇಲ್ಲ. ಸೊ ಇಟ್ ಇಸ್ ಜಸ್ಟ್ ಅದು ಒಂದು ಆ್ಯಡ್ ಆನ್ ಥರ ಟ್ರೀಟ್ಮೆಂಟ್ಗೆ, ಬಟ್ ಅದು ಟ್ರೀಟ್ಮೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಹೇರ್ ಫಾಲ್ಗೆ ಬೇರೆ ಫಸ್ಟು ರೀಸನ್ಸ್ ಕಂಡುಹಿಡಿಬೇಕು, ಅದಕ್ಕೇನು ಪ್ರಾಪರ್ ಟ್ರೀಟ್ಮೆಂಟ್ ಅದು ತಗೋಬೇಕಾಗುತ್ತೆ. ಶಾಂಪೂ ಹ್ಯಾಸ್ ನೋ ವ್ಯಾಲ್ಯೂ ಇನ್ ಇಟ್. ಸುಮಾರು ಜನ ಏನಂತಾರಂದ್ರೆ ಲೈಕ್ ಹೇರ್ ಫಾಲ್ ಸ್ಟಾರ್ಟ್ ಆಗಿದ ತಕ್ಷಣ ಅವರು ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕಂತ ಕೇಳಿದ್ರೆ ಶೇವ್ ಮಾಡಿದ್ರೆ ತಿಕ್ಕಾಗಿ ಬರುತ್ತೆ ಹೇರ್ ಹಂಗಂತಾರೆ. ಇಸ್ ಇಟ್ ಟ್ರೂ? ಅದು ಕಾಮನ್ ಮಿಸ್ಕನ್ಸೆಪ್ಷನ್ ಆಗ್ಬಿಡುತ್ತೆ. ಹೇರ್ ಫಾಲ್ ಆದರೆ ಹೋಗಿ ಕೂದಲು ಕಟ್ ಮಾಡ್ತಾರೆ. ಇವಾಗ ಕೂದಲು ಕಟ್ ಮಾಡಿ ಅದು ಹೇರ್ ಬೆಳೆದಾಗ ಇಟ್ ಇಸ್ ದ ಬೇಸಿಕ್ ದ ರೂಟ್ ಲೆವೆಲ್ ಹೇರ್. ಸೊ ಅದು ದಪ್ಪನೇ ಇರುತ್ತೆ. ಈಗಲೂ ನೀವು ಕಟ್ ಮಾಡಿದ್ರೆ ಅದು ಅಲ್ಲಿ ದಪ್ಪನೇ ಇರುತ್ತೆ. ಹೋಗ್ತಾ ಹೋಗ್ತಾ ಬೆಳೀತಾ ದ ನ್ಯಾಚುರಲ್ ವಾಟ್ ಎವರ್ ಥಿಕ್ನೆಸ್ ಇಸ್ ದೇರ್. ಥಿಕ್ನೆಸ್ ಅದು ಎಲ್ಲಿ ಡಿಟರ್ಮೈನ್ ಆಗುತ್ತೆ ಅಂದರೆ ಫಾಲಿಕಲ್ ಸ್ಕಿನ್ ಲೈಕ್ ಅಡಿಯಲ್ಲಿ ಇರುತ್ತೆ. ಸೊ ನೀವು ಕಟ್ ಮಾಡೋದ್ರಿಂದ ಫಾಲಿಕಲ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸೊ ನೀವು ಹೇರ್ ಕಟ್ಗೂ ಹೇರ್ ಗ್ರೋತ್ಗೂ ಏನು ರಿಲೇಷನ್ ಇಲ್ಲ. ಇವಾಗ ಒನ್ಸ್ ಹೇರ್ ಫಾಲ್ ಆದಮೇಲೆ ಬಾಲ್ಡ್ನೆಸ್ ಬಂದ್ಬಿಡುತ್ತಲ್ಲ, ಅದನ್ನ ರೀಗ್ರೋ ಮಾಡ್ಬೋದಾ? ಅದು ಯಾವ ಕಂಡೀಷನ್ ಅಂತ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೇರ್ ಫಾಲ್ ಕ್ಯಾನ್ ಬಿ ಟೆಂಪ್ರರಿ ಆ್ಯಂಡ್ ಲೈಕ್ ಹಾರ್ಮೋನಲ್ ಇರ್ಬೋದು. ಸೊ ಇನ್ ಕೇಸ್ ಅದು ಡೆಫಿಷಿಯನ್ಸಿ ಆಗಿರಲಿ, ಸ್ಟ್ರೆಸ್ ಆಗಲಿ, ಇದರಿಂದ ಹೇರ್ ಫಾಲ್ ಆದರೆ ಅದನ್ನು ಟೀಲೋಜನ್ ಎಫ್ಲೂಯಮ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಯೂಶಲಿ ಟೆಂಪ್ರರಿ. ಸೊ ಅದು ಆಫ್ಟರ್ ಸಮ್ ಫೇಸ್ ಅದು ರೀಗ್ರೋ ಆಗುತ್ತೆ ಹೇರ್ ನಾರ್ಮಲಿ. ಇನ್ನೊಂದು ಹಾರ್ಮೋನಲ್ ಎಫೆಕ್ಟಿಂದ ಆಗಲಿ ಅಥವಾ ಜೆನೆಟಿಕ್ಸಿಂದ ಆಗೋದು ಆಂಡ್ರೋಜೆನೆಟಿಕ್ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ, ಫೀಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್, ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಹೊತ್ತು ನಾವು ಇದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಜೆನೆಟಿಕಲಿ ಹ್ಯಾಪನಿಂಗ್ ಆ್ಯಂಡ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಎಫೆಕ್ಟ್. ಸೊ ಅದನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಬೋದು ಅಷ್ಟೇ.
ಮಿನಾಕ್ಸಿಡಿಲ್ ಅಂತ ಒಂದು ವಾಟ್ ಈಸ್ ದಟ್? ಮಿನಾಕ್ಸಿಡಿಲ್ ಅನ್ನೋದು ಇಟ್ಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಮಾಲಿಕ್ಯೂಲ್. ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಹೇರ್ ರೀಗ್ರೋತ್. ಅದು ಬೇಸಿಕ್ಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಅದಾದಮೇಲೆ ಫಾಲಿಕಲ್ಸ್ ಗ್ರೋತ್ ಫೇಸ್ ಅಂತ ಇರುತ್ತೆ, ಅದನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಸೊ ಮಿನಾಕ್ಸಿಡಿಲ್ ಇಸ್ ಅ ವೆರಿ ಗುಡ್ ಮಾಲಿಕ್ಯೂಲ್, FDA ಅಪ್ರೂವ್ಡ್ ಫಾರ್ ಹೇರ್ ಗ್ರೋತ್. ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮಿನಾಕ್ಸಿಡಿಲ್ ಟೇಕ್ಸ್ ಟೈಮ್. ಅದು ಆ್ಯಕ್ಟ್ ಆಗೋಕ್ಕೆ 3 to 6 months ಆಗುತ್ತೆ. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅದನ್ನು ಬಿಟ್ಟ ಮೇಲೆ ಜನ ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಂಡು ಮಿನಾಕ್ಸಿಡಿಲ್ನ ವಿಲ್ಲನ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಲ್ಲಿ ಮಿನಾಕ್ಸಿಡಿಲ್ ಪ್ರಾಬ್ಲಮ್ ಇಲ್ಲ. ಹಾರ್ಮೋನಲ್ ಹೇರ್ ಲಾಸ್ ಇರಲಿ, ಜೆನೆಟಿಕಲಿ ಡಿಟರ್ಮೈನ್ಡ್ ಹೇರ್ ಲಾಸ್ ಇದ್ದರೆ ಏನಾಗುತ್ತೆ ಅಂದರೆ ಮಿನಾಕ್ಸಿಡಿಲ್ ಯೂಸ್ ಮಾಡ್ತಿರ್ತೀರ, ಚೆನ್ನಾಗಿ ಮೇಂಟೈನ್ ಆಗ್ತಾ ಬರ್ತಿರುತ್ತೆ. ನೀವು ಅದನ್ನ ಸ್ಟಾಪ್ ಮಾಡಿದ್ಮೇಲೆ ನಾರ್ಮಲಿ ಅದು ಏನು ಪ್ರೋಸೆಸ್ ಆಗ್ತಿತ್ತೋ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ ಟೈಮ್ ಸಪೋರ್ಟ್ ಇಲ್ಲ, ಸೊ ಹೇರ್ ಲಾಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಮಿನಾಕ್ಸಿಡಿಲ್ ಈಸ್ ನಾಟ್ ಕಾಸಿಂಗ್ ದ ಹೇರ್ ಫಾಲ್. ಸೊ ಅದು ಆ್ಯಕ್ಚುಲಿ ಹೆಲ್ಪ್ ಮಾಡ್ತಿರುತ್ತೆ, ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಮಿನಿಮಮ್ 6 months ಯೂಸ್ ಮಾಡಬೇಕಾ? ಮಿನಿಮಮ್ 6 months, ಅದೇ ಡಿಪೆಂಡ್ಸ್ ಆನ್ ದ ಕಂಡೀಷನ್. ಇವಾಗ ಅದೇ ನಾನು ಜೆನೆಟಿಕ್ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಹಂಗೆಲ್ಲ ಇದ್ರೆ ಮಿನಾಕ್ಸಿಡಿಲ್ ಲಾಂಗ್ ಟರ್ಮ್ ಯೂಸ್ ಮಾಡಬೇಕಾಗುತ್ತೆ. ನೀವು ಯೂಸ್ ಮಾಡಿದಷ್ಟು ಅದು ಮೇಂಟೈನ್ ಆಗುತ್ತೆ. ಸೊ ಒನ್ಸ್ ಯು ಸ್ಟಾಪ್ ದೆನ್ ಸೇಮ್ ಪ್ರೋಸೆಸ್ ವಿಲ್ ರಿಪೀಟ್. ಅದೇ ಟೆಂಪ್ರರಿ ಆಗಿ ಏನಾದರೂ ಡೆಫಿಷಿಯನ್ಸಿ ಇರಲಿ, ಸ್ಟ್ರೆಸ್ ಇರಲಿ, ಅದಕ್ಕೆ ನೀವೇನಾದರೂ ಮಿನಾಕ್ಸಿಡಿಲ್ ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಆದಮೇಲೆ ಸ್ಲೋ ಆಗಿ ಸ್ಟಾಪ್ ಮಾಡ್ಬೋದು. ಸೊ ದಟ್ ಇಸ್ ನಾಟ್ ಎನ್ ಇಶ್ಯೂ. ಈ ಹೇರ್ ಗ್ರೋತಲ್ಲೇ ಒಂದು ಟೂಲ್ ನೋಡಿದ್ದೇನೆ, ಡರ್ಮಾರೋಲ್ ಅಂತ. ಲೈಕ್ ವಿಲ್ ಇಟ್ ವರ್ಕ್? ಡರ್ಮಾರೋಲರ್ ಅನ್ನೋದು ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ ಹ್ಯಾಸ್ ಮಲ್ಟಿಪಲ್ ನೀಡಲ್. ಸೊ ಅದು ಏನು ಮೆಕ್ಯಾನಿಸಮ್ ಅಂದರೆ, ಸೊ ನಾವು ಮಲ್ಟಿಪಲ್ ಪ್ರಿಕ್ಸ್ ಮಾಡ್ತೀವಿ ಸ್ಕ್ಯಾಲ್ಪಲ್ಲಿ, ಸೊ ಅದು ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಅದಾದಮೇಲೆ ಅದು ಗ್ರೋತ್ ಫ್ಯಾಕ್ಟರ್ಸ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಹೇರ್ ಗ್ರೋತ್. ಸೊ ಲೈಕ್ ಡರ್ಮಾರೋಲರ್ ಈಸ್ ಹೆಲ್ಪ್ಫುಲ್, ಆದರೆ ಅದು ಯಾವ ಥರ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ದೇರ್ ಆರ್ ಡಿಫ್ರೆಂಟ್ ಸೈಜಸ್ ಆಫ್ ಡರ್ಮಾರೋಲರ್ ಫಾರ್ ಡಿಫ್ರೆಂಟ್ ಇಂಡಿಕೇಶನ್ಸ್. ಸೊ ಅದು ಸೈಜ್ ಕರೆಕ್ಟಾಗಿ ನೋಡಿ ಮಾಡಬೇಕಾಗುತ್ತೆ. ಆಮೇಲೆ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಅಷ್ಟು ಪ್ರಿಕ್ ಮಾಡ್ತಿದ್ದೀರಾ ಮನೇಲಿ ಮಾಡಿದ್ರೆ ಸೊ ಇನ್ಫೆಕ್ಷನ್ ರಿಸ್ಕ್ ವಿಲ್ ಬಿ ವೆರಿ ಹೈ. ಸೊ ಅದನ್ನು ಯಾವಾಗಲೂ ಕ್ಲಿನಿಕಲ್ಲಿ ಅಂಡರ್ ಡರ್ಮಟಾಲಜಿಸ್ಟ್ ಗೈಡೆನ್ಸ್ ಮಾಡಬೇಕಾಗುತ್ತೆ. ದೆನ್ ಇಟ್ ಇಸ್ ಅ ವೆರಿ ಎಫೆಕ್ಟಿವ್ ಟೂಲ್. ಮಾರ್ಕೆಟಲ್ಲಿ ಸುಮಾರು ಐಟಮ್ಸ್ ಬರ್ತಾ ಇದೆ, ಲೈಕ್ ಹೇರ್ ಗಮ್ಮೀಸ್ ಅಂತ ಒಂದು ಬರ್ತಾ ಇದೆ. ಅದು ಗಮ್ಮೀಸ್ ತಗೊಂಡ್ರೆ ಹೇರ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟುವರೆಗೂ ನಿಜ ಅದು? ಹೇರ್ ಗಮ್ಮೀಸ್ ಅನ್ನೋದು ಮೇನ್ಲಿ ಇಟ್ ಕಂಟೈನ್ಸ್ ವಿಟಮಿನ್ಸ್, ಆಮೇಲೆ ಬಯೋಟಿನ್ ಅಂತ. ಸೊ ಬಯೋಟಿನ್ ಆ್ಯಕ್ಚುಲಿ ಇಟ್ಸ್ ಆಲ್ಸೋ ವಿಟಮಿನ್. ಸೊ ಅದು ಏನಂದರೆ ನಿಮಗೆ ಡೆಫಿಷಿಯನ್ಸಿ ಇದ್ದರೆ, ವೈಟಮಿನ್ ಡೆಫಿಷಿಯನ್ಸಿ ಇದ್ದರೆ ನೀವು ಅದು ತಗೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ಗೆ. ಬಟ್ ಅದು ಡೆಫಿಷಿಯನ್ಸಿ ಇಲ್ಲದೆ ಎಲ್ಲರಿಗೂ ಡೆಫಿಷಿಯನ್ಸಿ ಇರಲ್ಲ. ಸೊ ಹಂಗೇನಾದ್ರು ಸುಮ್ಮನೆ ತಗೊಂಡ್ರೆ ಇಟ್ಸ್ ಅನ್ನೆಸರಿ, ಅದರಿಂದ ಏನು ಬೆನಿಫಿಟ್ ಇರಲ್ಲ. ಬಿಯರ್ಡ್ ಗ್ರೋತ್ ಸಿರಮ್ಸ್ ಬರುತ್ತೆ, ಲೈಕ್ ಅದೆಲ್ಲ ವರ್ಕ್ ಆಗುತ್ತಾ? ಬಿಯರ್ಡ್ ಗ್ರೋತು ಇಟ್ಸ್ ಆಲ್ಸೋ ಲೈಕ್ ಹೇರ್ ಗ್ರೋತ್, ಅದು ಇಟ್ಸ್ ಜೆನೆಟಿಕಲಿ ಡಿಟರ್ಮೈನ್ಡ್. ಸೊ ನಿಮಗೆ ಅದು ಬಿಯರ್ಡ್ ಗ್ರೋತ್ ಸರಿಯಾಗಿ ಆಗ್ತಿಲ್ಲ ಅಂದರೆ ಮಿನಾಕ್ಸಿಡಿಲ್ ಥರ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಾದರೂ ಇದ್ದರೆ ಯೂಸ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್. ಅದು ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್. ಆದರೆ ಈ ಬಿಯರ್ಡ್ ಆಯಿಲ್ಸು ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇಟ್ ಈಸ್ ಜಸ್ಟ್ ಅ ಸ್ಕ್ಯಾಮ್. ಅದರಿಂದ ಏನು ಇಂಪ್ರೂವ್ಮೆಂಟ್ ಏನಾಗಲ್ಲ. ಸೊ ಆಯಿಲ್ ಇನ್ ಎನಿ ವೇ ಇಟ್ ವೋಂಟ್ ಹೆಲ್ಪ್. ಸೊ ಗ್ರೋತ್ನ ಇನ್ಕ್ರೀಸ್ ಮಾಡೋಕ್ಕೆ ಅದರಲ್ಲಿ ಏನೂ ಇಲ್ಲ. ಸೊ ಇನ್ನೊಂದು ಮ್ಯಾಮ್, ಇವಾಗ ರೀಸೆಂಟ್ಲಿ ಏನಾಗ್ತಾ ಇದೆ ಅಂದರೆ ಕೊರಿಯನ್ ಮೇಕಪ್ ಅಂತ ಇದೆ. ಸೊ ಕೊರಿಯನ್ ಗ್ಲಾಸ್ ಮೇಕಪ್ ಅಂತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಹೇಳಿ. ಕೊರಿಯನ್ ಅವ್ರ ಗ್ಲಾಸ್ ಸ್ಕಿನ್ ಅಂತ ಏನು ಹೇಳ್ತಾರೆ ಅಂದರೆ, ಸೊ ಸ್ಕಿನ್ ಫುಲ್ ಪೋರ್ಲೆಸ್ ಆಗಿರುತ್ತೆ, ಟ್ರಾನ್ಸ್ಲೂಸೆಂಟ್ ಆಗಿ ಮಿರರ್ ಥರ ಹೊಳಿಯೋದು. ದೇ ಕಾಲ್ ಇಟ್ ಆಸ್ ಕೊರಿಯನ್ ಗ್ಲಾಸ್ ಸ್ಕಿನ್. ಸೊ ಏನಂದರೆ ನಮ್ಮ ಇಂಡಿಯನ್ಸಲ್ಲಿ ಅದು ಯಾಕೆ ಅನ್ರಿಯಲಿಸ್ಟಿಕ್ ಅಂತ ನಾನು ಹೇಳ್ತೀನಿ. ಸೊ ಕೊರಿಯನ್ಸಲ್ಲಿ ದೇರ್ ಕ್ಲೈಮೇಟ್ ಇಸ್ ಟೋಟಲಿ ಡಿಫ್ರೆಂಟ್, ದೇ ಜೆನೆಟಿಕ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಸೊ ಅವ್ರ ಕ್ಲೈಮೇಟ್ಗೆ ಅವರಿಗೆ ಏನಂದರೆ ಅವ್ರ ನ್ಯಾಚುರಲಿ ಅವ್ರ ಆಯಿಲ್ ಸೆಕ್ರೀಷನ್ ಇಸ್ ವೆರಿ ಲೆಸ್. ಸೊ ಅವ್ರ ಪೋರ್ ಸೈಜು ಕಡಿಮೆ ಇರುತ್ತೆ, ಆ್ಯಂಡ್ ಹ್ಯೂಮಿಡಿಟಿ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ, ಆ್ಯಂಡ್ ದೇರ್ ಮೆಲಾನಿನ್ ಕಂಟೆಂಟ್ ಇಸ್ ವೆರಿ ಲೆಸ್. ಸೊ ನಮ್ಮ ಇಂಡಿಯನ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ವಿ ಆರ್ ಇನ್ ಅ ಟ್ರಾಪಿಕಲ್ ಪ್ಲೇಸ್. ಸೊ ನಮಗೆ ಸನ್ ಎಕ್ಸ್ಪೋಜರ್ ಜಾಸ್ತಿ. ಸೊ ನಮಗೆ ನಾರ್ಮಲಿ ಮೆಲನಿನ್ ಕಂಟೆಂಟ್ ಜಾಸ್ತಿ. ಮೆಲನಿನ್ ಅಂದ್ರೆ ಮೆಲನಿನ್ ಅನ್ನೋದು ನಮ್ಮ ಚರ್ಮಕ್ಕೆ ಕಲರ್ ಕೊಡೋ ಅಂಶ. ಸೊ ಅದು ನಮಗೆ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಆಕ್ಚುಲಿ ಗುಡ್ ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಅಸ್. ಸೊ ಅವ್ರದ್ರಲ್ಲಿ ಏನಂದ್ರೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಜಾಸ್ತಿ ಬರುತ್ತೆ, ನಮ್ದ್ರಲ್ಲಿ ಇಲ್ಲ. ಯಾಕಂದ್ರೆ ಮೆಲನಿನ್ ಇಸ್ ಪ್ರೊಟೆಕ್ಟಿಂಗ್ ಅಸ್. ಸೊ ಅದರಿಂದ ಏನಾಗುತ್ತೆ, ವಿ ಆರ್ ಮೋರ್ ಪ್ರೋನ್ ಫಾರ್ ಟ್ಯಾನಿಂಗ್, ಪಿಗ್ಮೆಂಟೇಷನ್ ಅದೆಲ್ಲ. ಆಮೇಲೆ ನಮಗೆ ಆಯಿಲ್ ಗ್ಲ್ಯಾಂಡ್ಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ನಮ್ಮ ಪೋರ್ ಸೈಜು ತುಂಬ ಜಾಸ್ತಿ ಇರುತ್ತೆ.
ಸೊ ಕೊರಿಯನ್ ಸ್ಕಿನ್ ನಮ್ಮ ಸ್ಕಿನ್ಗೆ ಇಟ್ ಇಸ್ ನಾಟ್ ರಿಯಲಿಸ್ಟಿಕ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ನಿಮ್ಗೆ ನೀವು ನೆಕ್ಸ್ಟ್ ಜನ್ಮದಲ್ಲಿ ಕೊರಿಯನ್ಸ್ ಆಗಿ ಹುಟ್ಟಿದ್ರೆ ಅಷ್ಟೇ ನಿಮಗೆ ಅದು ಆಗೋದು. ಸೊ ನಾವ್ ಏನ್ ಇದು ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಏಮ್ ಫಾರ್ ಅ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್. ಸೊ ಈವನ್ ಟೋನ್ ಸ್ಕಿನ್, ಏನು ಆಕ್ನಿ ಇಲ್ಲದೆ, ಪಿಗ್ಮೆಂಟೇಷನ್ ಇಲ್ಲದೆ, ಹಂಗೆ ವಿ ಕ್ಯಾನ್ ಮ್ಯಾನೇಜ್ ವಿತ್ ಅ ಸಿಂಪಲ್ ರೂಟೀನ್. ಅಷ್ಟು ಮಾಡಿದ್ರೆ ಸಾಕು. ಸೊ ದಿಸ್ ಶುಡ್ ಬಿ ದ ಏಮ್ ಫಾರ್ ಎವ್ರಿ ಒನ್. ಇವಾಗ ಡಸ್ಕಿ ಸ್ಕಿನ್ ಇರುತ್ತೆ, ಸೊ ಅವರು ಕೂಡ ವೈಟ್ ಆಗಿ ಆಗಬೇಕು ಅಂತ ಡಿಫ್ರೆಂಟ್ ಕ್ರೀಮ್ಸ್ನ ಅದನ್ನ ಎಲ್ಲ ಯೂಸ್ ಮಾಡ್ತಾರೆ. ಲೈಕ್ ಡಸ್ಕಿ ಸ್ಕಿನ್ ಇರೋರಿಗೆ ತೀರಾ ವೈಟ್ ಆಗೋ ಚಾನ್ಸಸ್ ಇದೆಯಾ? ತೀರಾ ವೈಟ್ ಆಗಕ್ಕಾಗಲ್ಲ. ಸೊ ನಮಗೆ ಒಂದು ನ್ಯಾಚುರಲ್ ಸ್ಕಿನ್ ಟೋನ್ ಅಂತ ಇರುತ್ತೆ. ಸೊ ಮೇ ಬಿ ಅವ್ರಿಗೆ ಡಲ್ನೆಸ್ ಇರಲಿ, ಸ್ವಲ್ಪ ಪಿಗ್ಮೆಂಟೇಷನ್ ಆಗಿರಲಿ, ಟ್ಯಾನ್ ಆಗಿರಲಿ, ಅದನ್ನ ಕ್ಲಿಯರ್ ಮಾಡಿ ನಿಮ್ಮ ಒರಿಜಿನಲ್ ಸ್ಕಿನ್ ಟೋನ್ನ ತರಿಸ್ಬೋದು. ಸೊ ದಟ್ ಈಸ್ ಫೈನ್. ಬಟ್ ನೀವು ತೀರಾ ವೈಟ್ ಆಗಬೇಕಂದ್ರೆ ಇಟ್ಸ್ ನಾಟ್ ಇಂಪಾಸಿಬಲ್, ಬಟ್ ಅದು ಅಡ್ವೈಸಬಲ್ ಅಲ್ಲ. ಬಿಕಾಸ್ ಅದು ನೀವು ಆ ರೇಂಜ್ಗೆ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಬೇಕಾಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ರಿಪೀಟೆಡ್ ಟ್ರೀಟ್ಮೆಂಟ್ಸ್. ಆ್ಯಂಡ್ ಅದೆಲ್ಲನೂ ಟೆಂಪ್ರರಿ ಆಗಿರುತ್ತೆ. ನೀವು ಆಸ್ ಲಾಂಗ್ ಎಸ್ ಟ್ರೀಟ್ಮೆಂಟ್ ತೊಗೋತೀರಾ ಅಂದರೆ ನಿಮ್ಗೆ ಆ ಎಫೆಕ್ಟ್ ಇರುತ್ತೆ. ನೀವು ಬಿಟ್ಟಿದ ತಕ್ಷಣ ಮತ್ತೆ ವಾಪಸ್ ಬರುತ್ತೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಎಕ್ಸ್ಪೆಕ್ಟೇಷನ್ ಆಗಿಬಿಟ್ಟಿದೆ. ಸುಮಾರು ಇನ್ಫ್ಲುಯೆನ್ಸರ್ಸ್ ಅವರು ಫಿಲ್ಲರ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಸೈಡ್ ಎಫೆಕ್ಟ್ ಆಗಿ ಒಬ್ರದಂತರೂ ಲೈಕ್ ಒಬ್ರದ್ದು ಏನಾಗಿದೆ, ಇಲ್ಲಿ ಫುಲ್ ಬಲ್ಜ್ ಆಗಿದೆ ಫೇಸ್ ಎಲ್ಲ. ಸೊ ಇದು ಏನಕ್ಕಾಗತ್ತೆ? ಫಿಲ್ಲರ್ಸ್ ಅನ್ನೋದು ಇಟ್ಸ್ ಹೈಲುರಾನಿಕ್ ಆಸಿಡ್, ಅದು ಜೆಲ್ ಥರ ಇರುತ್ತೆ. ಸೊ ಅದು ಮೇಯ್ನ್ ಆಗಿ ವಾಲ್ಯೂಮ್ ಎನ್ಹಾನ್ಸ್ಮೆಂಟ್ಗೆ, ಕಾಂಟೂರಿಂಗ್ಗೆ ಯೂಸ್ ಮಾಡ್ತೀವಿ. ಸೊ ಫಿಲ್ಲರ್ಸಲ್ಲೇ ಎಷ್ಟೊಂದು ಟೈಪ್ಸ್ ಇದೆ. ಸೊ ನೀವು ಅದು ಆ್ಯಕ್ಚುಲಿ ಯು ಹ್ಯಾವ್ ಟು ಗೆಟ್ ಇಟ್ ಡನ್ ಫ್ರಮ್ ಅ ಸರ್ಟಿಫೈಡ್ ಪರ್ಸನ್. ಅವರಿಗೆ ಅನಾಟಮಿ ಗೊತ್ತಿರುತ್ತೆ, ಎಲ್ಲಿ ಏನು ಫಿಲ್ಲರ್ ಆಗಬೇಕು, ಎಷ್ಟು ಹಾಕಬೇಕು, ಎಷ್ಟು ಹಾಕಿದ್ರೆ ಅದು ನ್ಯಾಚುರಲ್ ಆಗಿ ಕಾಣುತ್ತೆ ಅಂತ ಅವರಿಗೆ ಐಡಿಯಾ ಇರುತ್ತೆ. ನೀವು ಇದರಲ್ಲಿ ರ್ಯಾಂಡಮ್ ಆಗಿ ಇದು ಮಾಡಿದ್ರೆ ಒಂದು ಅನ್ಯಾಚುರಲ್ ಅಪಿಯರೆನ್ಸ್ ಬರುತ್ತೆ. ಇನ್ನೊಂದು ಏನು ಗ್ರೇವ್ ರಿಸ್ಕ್ ಅಂದರೆ ವ್ಯಾಸ್ಕ್ಯುಲರ್ ಕಾಂಪ್ರಮೈಸ್. ಅದು ಫಿಲ್ಲರ್ ಏನಾದರೂ ಬ್ಲಡ್ ವೆಸಲ್ ಒಳಗೆ ಹೋದರೆ ಫುಲ್ ನೆಕ್ರೋಸಿಸ್ ಆಗೋ ಚಾನ್ಸಸ್ ಇದೆ. ಸರ್ಟಿಫೈಡ್ ಆಗಿ ಯಾರಕ್ಕೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದೆಯೋ ಅವ್ರ ಹತ್ರ ಮಾಡಿಸ್ಕೋಬೇಕು. ಫಿಲ್ಲರ್ ಇಸ್ ಇನ್ವೇಸಿವ್. ಸೊ ಎನಿಥಿಂಗ್ ಅದು ಸ್ಕಿನ್ ಒಳಗೆ ನೀಡಲ್ಸ್ ಮೂಲಕ ಹೋಗುತ್ತೋ ಫುಲ್ ಸೇಫ್ಟಿ ಪ್ರಿಕಾಷನ್ಸ್ ಇಂದ ಅದು ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇರ್ತಾರೆ. ಸೊ ಅವರು ಸುಮಾರು ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸಜೆಸ್ಟ್ ಮಾಡೋದು ಸುಮಾರು ಜನ ಯೂಸ್ ಮಾಡಿಕೊಂಡು ಎಫೆಕ್ಟ್ ಆಗಿರೋರು ಇದ್ದಾರೆ. ಸೊ ಅಂಥವ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಆ್ಯಕ್ಚುಲಿ ನಮ್ಮ ಕ್ಲಿನಿಕಲ್ಲಿ ನಿಯರ್ಲಿ 70% ಆಫ್ ಪೀಪಲ್ ಇನ್ಫ್ಲುಯೆನ್ಸಸ್ ನೋಡಿ ಇನ್ಫ್ಲುಯೆನ್ಸ್ ಆಗಿ ಹೆಂಗೋ ಮುಖಾನ್ ಕೆಡ್ಸ್ಕೊಂಡು ಬರೋರೇ ಇರ್ತಾರೆ. ಸೊ ರೀಸೆಂಟಾಗಿ ಒಬ್ರು ಬಂದಿದ್ರು, ಶಿ ಹ್ಯಾಡ್ ಸೋ ಮಚ್ ಆ್ಯಕ್ನಿ, ಆಮೇಲೆ ಪಿಗ್ಮೆಂಟೇಷನ್. ಸೊ ಇದೆಲ್ಲ ವೆರಿ ರೀಸೆಂಟಾಗಿ ಆಗಿತ್ತು. ಸೊ ಅವ್ರನ್ನ ಕೇಳಿದಾಗ ಏನಂದರೆ ಈ ಥರ ಒಂದು ಇನ್ಫ್ಲುಯೆನ್ಸರ್ ತೋರಿಸಿದ್ರು, ಈ ಥರ ಕ್ರೀಮ್ ಇದೆ, ಈ ಕ್ರೀಮ್ ಹಚ್ಚಿದ್ರೆ 7 ಡೇಸಲ್ಲಿ ಫುಲ್ಲು ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ ಅಂತ. ಸೊ ಅದನ್ನ ನೋಡಿದ್ರೆ ಇಟ್ಸ್ ಆ್ಯಕ್ಚುಲಿ ಸ್ಟೀರಾಯ್ಡ್ ಕ್ರೀಮ್. ಸೊ ಸ್ಟೀರಾಯ್ಡ್ ಅನ್ನೋದು ಅದನ್ನ ಸ್ಕಿನ್ನಿಗೆ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಿದ್ರೆ ಇಟ್ ಕಾಸಸ್ ಮೋರ್ ಪ್ರಾಬ್ಲಮ್ಸ್. ಸೊ ಅದು ಲಿಟ್ರಲ್ ಆಗಿ ಏನಾಗುತ್ತೆ, ನಿಮ್ಮ ಸ್ಕಿನ್ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಸೊ ನೀವು ಹಚ್ತಾ ಚೆನ್ನಾಗಿರುತ್ತೆ ಅಂತ ಇವರು ವರ್ಷಾನ್ಗಟ್ಲೆ ಹಚ್ಕೊಂಡು ಹೋಗ್ತಾರೆ. ಸೊ ಅದು ಅಂತ ಇಟ್ಸ್ ಅ ವೆರಿ ಕಾಮನ್ ಜೆನ್ರಿಕ್ ಟರ್ಮ್. ನೀವು ಫಾರ್ಮಸಿಸ್ಟ್ ಹತ್ರ ಹೋಗಿ ನಾನು ಬೆಳ್ಳಗಾಗಬೇಕಂದ್ರೆ ಅವ್ರು ಆ ಕ್ರೀಮೇ ಕೊಡೋದು. ಸೊ ಹಿಂಗೆ ಸ್ಟೀರಾಯ್ಡ್ ಯೂಸ್ ಮಾಡಿ ಅದನ್ನ ಸ್ಕಿನ್ನನ್ನು ಫುಲ್ಲು ಕೆಡಿಸ್ಕೊಂಡು ಬರ್ತಾರೆ. ನಮ್ಗೇನಂದ್ರೆ ನಾರ್ಮಲಿ ಏನಿತ್ತು ಅದನ್ನ ಟ್ರೀಟ್ ಮಾಡೋದು ಇಟ್ಸ್ ಓಕೆ, ಬಟ್ ಒಂದ್ಸತಿ ಸ್ಟೀರಾಯ್ಡ್ ಹಾಕಿ ಅದನ್ನ ಮಾಡಿದ್ರೆ ಟ್ರೀಟಿಂಗ್ ದಟ್ ಈಸ್ ಈವನ್ ಮೋರ್ ಡಿಫಿಕಲ್ಟ್ ಫಾರ್ ಅಸ್. ಸೊ ಅದೇ ಇನ್ಫ್ಲುಯೆನ್ಸರ್ಸು ಫಿಲ್ಟರ್ಸ್ ಹಾಕಿ ಮಾಡ್ತಾರೆ. ಇವ್ರು ಅದನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿ ದೇ ಜಸ್ಟ್ ರ್ಯಾಂಡಮ್ಲಿ ಯೂಸ್ ದ ಪ್ರಾಡಕ್ಟ್ಸ್. ಸೊ ಅದಕ್ಕೆ ಇನ್ಫ್ಲುಯೆನ್ಸರ್ಸ್ ಫೇಸ್ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಇಫ್ ಯು ಆರ್ ವಾಚಿಂಗ್ ಸಮಥಿಂಗ್ ಇಟ್ಸ್ ಫೈನ್, ಬಟ್ ನೀವು ನಿಮ್ಮ ಸ್ಕಿನ್ನ ಗಿನಿಪಿಕ್ ಮಾಡಿಕೊಂಡು ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಡಿ. ಎಲ್ಲಾನು ಒಬ್ಬೊಬ್ಬ ಇನ್ಫ್ಲುಯೆನ್ಸರ್ ಒಂದೊಬ್ಬರ ಹತ್ರ ದುಡ್ಡು ತಗೊಂಡು ಒಬ್ಬೊಬ್ರು ಹೇಳ್ತಾರೆ. ಎಲ್ಲಾನು ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲಿಂದ ಹೋಗ್ಬೇಕು? ಸೊ ಒಂದು ಕರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ. ಆಕ್ಟಿವ್ಸ್ ಅಂತ ಇರುತ್ತೆ, ಕೆಲವುದು ಒಂದ್ರ ಜೊತೆ ಒಂದು ಮಿಕ್ಸ್ ಮಾಡಲೇಬಾರ್ದು. ಈಗ ರೆಟಿನಾಲ್ ಅಂದರೆ ರೆಟಿನಾಲ್ ಜೊತೆ ಬೆಂಜಾಲ್ ಪೆರಾಕ್ಸೈಡ್ ಒಟ್ಟಿಗೆ ಹಾಕಿದ್ರೆ ಸ್ಕಿನ್ ತುಂಬ ಇರಿಟೇಟ್ ಆಗುತ್ತೆ, ಬರ್ನ್ ಆಗುತ್ತೆ. ಸೊ ಆ ಥರ ಕೆಲವು ಕಾಂಬಿನೇಷನ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನೀವು ಎಲ್ಲ ಮೇಲೆ ಹಾಕೊಂಡ್ರೆ ಇಟ್ ಜಸ್ಟ್ ಮೇಕ್ಸ್ ಇಟ್ ವರ್ಸ್. ಸೊ ಅದನ್ನ ಕರೆಕ್ಟಾಗಿ ಅವ್ರಿಗೆ ಏನು ಕನ್ಸರ್ನ್ ಇದೆಯೋ ಅದಕ್ಕೆ ತಕ್ಕಂಗೆ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಕ್ವಾಂಟಿಟಿನೂ ಅಷ್ಟೇ, ಅವ್ರು ಹೇಳ್ಬಿಡ್ತಾರೆ ಇಷ್ಟು ಮಾಡಿ ಅಂತ, ಇವ್ರಿಗೆ ಗೊತ್ತಾಗಲ್ಲ. ರೆಟಿನಾಲ್ ಕ್ರೀಮ್ ಅವ್ರು ಸಜೆಸ್ಟ್ ಮಾಡ್ತಾರೆ, ಇವ್ರು ಇಷ್ಟು ತಗೊಂಡು ಹಚ್ಬಿಡ್ತಾರೆ, ನೆಕ್ಸ್ಟ್ ಡೇ ಫುಲ್ಲು ಮುಖ ಸುಟ್ಕೊಂಡು ಬರ್ತಾರೆ. ಸೊ ದೇ ಹ್ಯಾವ್ ಟು ನೋ ಹೌ ಟು ಯೂಸ್ ಇಟ್.
ಸೊ ಅದೇ ನೋಡಿಕೊಂಡು ಇವ್ರು ಮಾಡಬೇಕಾಗುತ್ತೆ. ಬ್ಲೈಂಡಾಗಿ ಫಾಲೋ ಮಾಡಿದ್ರೆ ದೇ ಜಸ್ಟ್ ಸ್ಪಾಯಿಲ್ ದೇರ್ ಸ್ಕಿನ್. ಸೊ ಯಾವುದಾದ್ರೂ ಒಂದು ಫನ್ನಿ ಕೇಸ್ ಅಂತ ಏನಾದರೂ ಬಂದಿತ್ತಾ? ತುಂಬ ಬರುತ್ತೆ ಆ ಥರ. ಸೊ ರೀಸೆಂಟಾಗಿ ಒಬ್ರು ಬಂದಿದ್ರು. ಸೊ ಅವ್ರಿಗೆ ಏನಿತ್ತು ಅಂದರೆ, ಸೊ ಬೇಸಿಕಲಿ ಅವರು ಶಿ ಈಸ್ ಅ ಟೀನೇಜ್ ಗರ್ಲ್. ಅವ್ರಿಗೆ ಸ್ವಲ್ಪ ಪಿಗ್ಮೆಂಟೇಷನ್ನು, ಟ್ಯಾನಿಂಗು, ಆ್ಯಕ್ನಿ ಎಲ್ಲ ಇತ್ತು. ಸೊ ಶಿ ವಾಸ್ ಲಿಟಲ್ ಓವರ್ ವೆಯ್ಟ್. ಸೊ ಅವರಿಗೆ PCOS ತೊಂದರೆ ಇತ್ತು. ಅವರಿಗೆ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಮೇಯ್ನಾಗಿ PCOS ಕಂಟ್ರೋಲ್ ಮಾಡಬೇಕು, ಇಟ್ಸ್ ಬಿಕಾಸ್ ಹಾರ್ಮೋನಲ್. ಸೊ ಅದರಿಂದನೇ ಆ್ಯಕ್ನಿ, ಪಿಗ್ಮೆಂಟೇಷನ್ ಎಲ್ಲ ಆಗ್ತಿದೆ. ಸೊ ಅದರಿಂದ ಸೊ ಮೇನ್ ಥಿಂಗ್ ವಿಲ್ ಬಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಬಟ್ ಅವರು ಅದಕ್ಕೆ ತುಂಬ ಅಫೆಂಡ್ ಆಗಿಬಿಟ್ರು. ಲೈಕ್ ನೀವು ಡಾಕ್ಟ್ರ್ ಆಗಿ ಇದ್ಕೊಂಡು ನನಗೆ ಬಾಡಿ ಶೇಮಿಂಗ್ ಮಾಡ್ತಿದ್ದೀರಾ ಅಂತ. ಸೊ ಇವಾಗ ನಾವು ಅದೇ ಹೇಳಕ್ಕೂ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ರೈಟ್ ಟು ಎಕ್ಸ್ಪ್ರೆಷನ್ ಅನ್ನೋ ಥರ ಈಗ ಎಲ್ಲರೂ ನಾವು ಟ್ರೀಟ್ಮೆಂಟು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಈಗ. ಸೊ ದಟ್ ವಾಸ್ ಒನ್ ಥಿಂಗ್. ಓಕೆ, ಗರ್ಲ್ಸ್ಗೆ ಪೀರಿಯಡ್ಸ್ ಆ ಟೈಮಲ್ಲಿ ಪಿಂಪಲ್ಸ್ ಅದು ಇದು ಲೈಕ್ ಜಾಸ್ತಿ ಆಗುತ್ತಂತಲ್ವಾ, ಅದು ಏನಕ್ಕೆ? ಸೊ ಪೀರಿಯಡ್ಸ್ ಟೈಮಲ್ಲಿ ದೇರ್ ವಿಲ್ ಬಿ ಲಾಟ್ ಆಫ್ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್. ಸೊ ನಾನು ಪಿಂಪಲ್ ಹೇಳ್ದಂಗೆ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಎಫೆಕ್ಟ್. ಸೊ ಅದರಿಂದ ಏನಾಗುತ್ತೆ, ಜಸ್ಟ್ ಬಿಫೋರ್ ದ ಪೀರಿಯಡ್ಸ್ ಆ ಟೈಮಲ್ಲಿ 1 or 2 ಪಿಂಪಲ್ಸ್ ಇಟ್ಸ್ ಕಾಮನ್. ಸೊ ಅದು ನಾರ್ಮಲ್ ಆಗಿ ಕಡಿಮೆ ಆಗುತ್ತೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇನಾದರೂ ತುಂಬ ಜಾಸ್ತಿ ಆದರೆ, ತುಂಬ ಪೇನ್ಫುಲ್ ಆಗಿರುತ್ತೆ, ಫ್ರೀಕ್ವೆಂಟ್ ಆಗಿದೆ, ಹಂಗೇನಾದರೂ ಏನು ಮಾಡಿದ್ರು ಅದು ಕಡಿಮೆನೇ ಆಗ್ತಿಲ್ಲ ಅಂದರೆ ಅವಾಗ ದೇ ಹ್ಯಾವ್ ಟು ಸೀಕ್ ಎಕ್ಸ್ಪರ್ಟ್ ಒಪಿನಿಯನ್. ನಾನು ಸುಮಾರು ಫೀಮೇಲ್ಸ್ಗೆ ನೋಡಿದ್ದೀನಿ ನಾನು. ಲೈಕ್ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ಯಾಚ್ ಥರ, ಅದನ್ನು ಪಿಗ್ಮೆಂಟೇಷನ್ ಅಂತಾರೆ ಅನ್ಸುತ್ತೆ. ಸೊ ಇದು ಬರುತ್ತೆ, ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು? ಸೊ ಅದನ್ನ ನಾವು ಈ ಪಿಗ್ಮೆಂಟೇಷನ್ನ ನಾವು ಮೆಲಾಸ್ಮಾ ಅಂತ ಹೇಳ್ತೀವಿ, ಮಂಗು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇದು ಬಂದು ಇಟ್ಸ್ ವೆರಿ ಕಾಮನ್ ಇನ್ ಫೀಮೇಲ್ಸ್. ಸೊ ಅದು ಮೇಯ್ನ್ ಆಗಿ ಏನಂದ್ರೆ ಸನ್ ಎಕ್ಸ್ಪೋಜರ್ ಇಂದ, ಆಮೇಲೆ ಹಾರ್ಮೋನಲ್ ಚೇಂಜಸ್ ಇಂದ ಆಗುತ್ತೆ. ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ಬೇರೆ ಥರ ಪಿಗ್ಮೆಂಟೇಷನ್ ಕ್ರೀಮ್ಸ್ ಎಲ್ಲ ಇರುತ್ತೆ. ಸೊ ಎಷ್ಟು ಸಿವಿಯರ್ ಇದೆಯೋ ಅದಕ್ಕೆ ತಕ್ಕಂಗೆ ವಿ ಕ್ಯಾನ್ ಮ್ಯಾಚ್ ಆ್ಯಂಡ್ ವಿ ಕ್ಯಾನ್ ಗಿವ್ ದ ಕ್ರೀಮ್ಸ್. ಆಮೇಲೆ ಕ್ರೀಮ್ಸಲ್ಲೂ ಕೆಲವ್ರಿಗೆ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್ ಇರಲ್ಲ. ಸೊ ಕೆಲವರಿಗೆ ತುಂಬ ರೆಸಿಸ್ಟೆಂಟ್ ಆಗಿರುತ್ತೆ, ಅಂಥವ್ರಿಗೆ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ಆಗಲಿ, ಇಲ್ಲಾಂದರೆ ಕೆಮಿಕಲ್ ಪೀಲಿಂಗ್ ಅದು ಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ಗೆ ಅದು ಕ್ಲಿಯರ್ ಆಗುತ್ತೆ ಅಂದರೆ ಅಗೇನ್ ಅದು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಒನ್ ಟೈಮಲ್ಲಿ ಕ್ಲಿಯರ್ ಆದರೆ ಮತ್ತೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ನಡೀತಾನೆ ಇರುತ್ತೆ, ಸನ್ ಎಕ್ಸ್ಪೋಜರ್ ಆಗ್ತಾನೆ ಇರುತ್ತೆ. ಸೊ ಮೇಂಟೈನ್ ಮಾಡ್ತಾ ಬರಬೇಕು. ತುಂಬ ಎಮೋಷನಲ್ ಆಗಿದ್ದು ಆ ಕೇಸ್ನ ನೋಡಿ, ಅವ್ರ ಭಯ ಆಗಿದ್ದು ಅಂಥದ್ದು ಏನಾದರೂ ಕೇಸಸ್ ಇದೆಯಾ? ಅದು ರೀಸೆಂಟಾಗಿ ಒಬ್ರು ಬಂದಿದ್ರು. ಸೊ ಅವರಿಗೆ ಮೇಯ್ನ್ ಆಗಿ ಮೈಕ್ರೋಬ್ಲೇಡಿಂಗ್ ಅಂತ ಹೇಳ್ತೀವಿ, ಅದು ಐಬ್ರೋಸ್ ತಿಕ್ಕಾಗಿ ಮಾಡೋಕ್ಕೆ. ಇಟ್ಸ್ ಲೈಕ್ ಟ್ಯಾಟೂಯಿಂಗ್ ಥರಾನೇ, ಸೊ ಸ್ವಲ್ಪ ದಪ್ಪ ಮಾಡೋಕ್ಕೆ. ಸೊ ಅವರು ಏನಂದರೆ ಮುಂಚೆನೇ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಮುಂಚೆ ಮಾಡಿಸಿದ್ರೆ ಅವ್ರಿಗೆ ಪ್ರೊಸೀಜರ್ ಗೊತ್ತಿರುತ್ತೆ, ಪ್ರೋಸೆಸ್ ಗೊತ್ತಿರುತ್ತೆ ಅಂತ. ಸೊ ಅವರಿಗೆ ಎಲ್ಲ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮಾಡಿದ್ವಿ ಪ್ರೊಸೀಜರ್. ಅದು ಏನಂದರೆ ಸ್ಟಾರ್ಟಿಂಗಲ್ಲಿ ಹೀಲ್ ಆಗ್ತಾ ಇರುವಾಗ ಪಿಗ್ಮೆಂಟೇಷನ್ ಅದು ಪಿಗ್ಮೆಂಟ್ ಕೊಡುತ್ತೆ. ಸೊ ನಾವು ಮಾಡಿದ್ಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ 1 to 2 weeks ಏನಾಗುತ್ತೆ ಅಂದರೆ ಅದು ಸ್ಕ್ಯಾಬ್ ಆಗುತ್ತೆ. ಸ್ಕ್ಯಾಬ್ ಅಂದರೆ ಅದು ಫುಲ್ಲು ಹೀಲಿಂಗ್ ಫೇಸಲ್ಲಿ ಇರುತ್ತೆ. ಸೊ ಸ್ವಲ್ಪ ಆಗಿ ಬಿದ್ದೋಗುತ್ತೆ. ಸೊ ಅದು ಪ್ಯಾಚಿ ಅನಿಸುತ್ತೆ. ಸೊ ಅದು ಏನಾಯಿತು ಅಂದರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ ಅವ್ರು ಏನಂದ್ರೆ ನನಗೆ ಮುಂಚೆನೇ ಗೊತ್ತು, ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಹೋದ್ರು. ಅದಾದಮೇಲೆ 1 ವಾರ ಆದಮೇಲೆ ಅವ್ರು ಫೋನ್ ಮಾಡಿ ಮತ್ತೆ ನಮಗೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೀವು ಇದು ಮಾಡಿದ್ದೀರಾ, ನನಗೆ ಮೋಸ ಮಾಡಿಬಿಟ್ರಿ, ನನಗೆ ಗೊತ್ತಿಲ್ಲ, ಬರ್ತಾ ಇಲ್ಲ ಪಿಗ್ಮೆಂಟೇಷನ್ನು ಅಂತ. ನಾನು ಹೇಳಿದ್ರೆ ವೆಯ್ಟ್ ಮಾಡಿ, ಅದೊಂದು ಪ್ರೋಸೆಸ್ ಇದೆ, ಫಾಲೋ ಮಾಡಿ, ಅಲ್ಲಿ ತನಕ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿ. ಇಲ್ಲ ನನಗೆ ಅದೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನೇನು ಯೂಸ್ ಮಾಡಲ್ಲ, ನನಗದು ಬರಬೇಕು ಅಂತ ಹೇಳಿದ್ರು. ಬಟ್ ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರು ನನಗೆ ಹೇಳಿ ಸಮಾಧಾನ ಮಾಡಿಸಿ ನಾವು ಶಿ ಈಸ್ ಹ್ಯಾಪಿ ಬಿಕಾಸ್ ಅದು ರೀಗೇನ್ ಆಯಿತು. ಏನಂದ್ರೆ ಪೇಷನ್ಸ್ ಇಲ್ಲ ಅವರಿಗೆ. ಸೊ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬರಬೇಕು ಅಂತ ಅನ್ಕೊಂತಾರೆ. How to find a good dermatologist? How to find a good I think most important thing is first find a dermatologist. Okay. ಅವರು ಗುಡ್ಡ ಬೇಡ ಅಂತ ಆಮೇಲೆ ಅವ್ರ ಹತ್ರ ಹೋದ್ಮೇಲೆ ಮೇ ಬಿ ಗೊತ್ತಾಗುತ್ತೆ. ಬಟ್ ಈ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ಡರ್ಮಟಾಲಜಿಸ್ಟ್ ಹತ್ರನೇ ಹೋಗ್ತಾ ಇಲ್ಲ ಜನ. ಸೊ ಇಟ್ ಈಸ್ ದೇರ್ ರೈಟ್ ಟು ನೋ. ಸೊ ಓಕೆ, ಅವರಿಗೆ ಅವೇರ್ನೆಸ್ ಇಲ್ಲ, ಅದು ನನಗೆ ಅರ್ಥ ಆಗುತ್ತೆ.
ಬಟ್ ಇವಾಗ ಅಟ್ಲೀಸ್ಟ್ ಪೀಪಲ್, ಸೊ ಮೋಸ್ಟ್ ಆಫ್ ದೆಮ್ ಆರ್ ಎಜುಕೇಟೆಡ್, ಅವ್ರು ಎಲ್ಲಾನು ನೋಡಿ ಇವಾಗ ಒಂದು ಪ್ರಾಡಕ್ಟ್ ತೊಗೋತೀನಿ ಅಂದರೆ ಅಷ್ಟು ರಿಸರ್ಚ್ ಮಾಡಿ ತೊಗೊತಾರೆ. ಸೊ ಸ್ಕಿನ್ ಟ್ರೀಟ್ಮೆಂಟ್, ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್, ಅದನ್ನು ನಿಮಗೆ ಒಂದು ಕಂಡೀಷನ್ ಥರನೇ. ಸೊ ನೀವು ಅದಕ್ಕೂ ಅಷ್ಟು ಕೇರ್ ತೊಗೋಬೇಕಾಗತ್ತೆ. ಸೊ ಅದನ್ನ ಮಾತ್ರ ಯಾಕೆ ರ್ಯಾಂಡಮ್ ಆಗಿ ಯಾರ್ಯಾರೋ ಹೇಳ್ತಾರೆ ಅಂತ ಹೋಗಬೇಕು ಅಂತ ಗೊತ್ತಿಲ್ಲ. ಸೊ ನೀವು ಕೇಳಿ, ನೀವು ಒಬ್ರ ಹತ್ರ ಹೋಗ್ತೀರಾ ಅಂದರೆ ಅವ್ರ ಸರ್ಟಿಫಿಕೇಟ್ ಕೇಳಿ, ನೀವೇನು ಓದಿದ್ದೀರಾ ಅಂತ ಕೇಳಿ. ಸೊ ದೇರ್ ಇಸ್ ನಥಿಂಗ್ ಟು ಗೆಟ್ ಅಫೆಂಡೆಡ್, ಇಟ್ಸ್ ದೇರ್ ಡ್ಯೂಟಿ ಟು ಟೆಲ್ ಯು. ಸೊ ಅಟ್ಲೀಸ್ಟ್ ಏನಾದರೂ ಡಿಪ್ಲೊಮಾ ಆಗಿರಲಿ ಅಥವಾ MD ಡರ್ಮಟಾಲಜಿ ಇದು ಮಾಡಿರಬೇಕಾಗುತ್ತೆ. ಸೊ ಓನ್ಲಿ ದೇ ಆರ್ ಡರ್ಮಟಾಲಜಿಸ್ಟ್ ಆ್ಯಂಡ್ ದೇ ಆರ್ ಪ್ರಾಪರ್ ಸ್ಕಿನ್ ಡಾಕ್ಟರ್ಸ್. ಮ್ಯಾಮ್, ಇವಾಗ ರಿಂಕಲ್ಸ್ ಬರ್ತಾ ಇರುತ್ತೆ, ಸೊ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ಬೋದು? ಪೀಪಲ್ ಏಜ್, ಸೊ ಅವ್ರಿಗೆ ಏನಂದ್ರೆ ಸ್ಕಿನ್ ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ವ್ರಿಂಕಲ್ಸ್ ತರ ಕಾಣಿಸುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ, ಡೈನಮಿಕ್ ವ್ರಿಂಕಲ್ಸ್, ಡೈನಮಿಕ್ ಲೈನ್ಸ್ ಅಂತ ಹೇಳ್ತೀವಿ. ನೀವು ಎಕ್ಸ್ಪ್ರೆಷನ್ ಮಾಡಿದಾಗ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ. ಓಕೆ, ಅದು ಹೋಗ್ತಾ ಹೋಗ್ತಾ ಸ್ಟಿಲ್ ಏಜಿಂಗ್ ಪ್ರೋಸೆಸ್ ಆದರೆ ಸ್ಟ್ಯಾಟಿಕ್ ಲೈನ್ಸ್ ಅಂತ ಇರುತ್ತೆ. ಸೊ ನಾರ್ಮಲಿನೇ ಅವ್ರಿಗೆ ವ್ರಿಂಕಲ್ಸ್ ಬರುತ್ತೆ. ಸೊ ಮೇನ್ ಥಿಂಗ್ ಏನಂದರೆ, ಇವ್ರ ಆ್ಯಂಟಿ ಏಜಿಂಗ್ ರೆಜಿಮೆನ್ ಏನು ಟ್ರೀಟ್ಮೆಂಟ್ ಇದೆಯೋ ಅದು ವೆನ್ ಸಮ್ಮನ್ ಇಸ್ 30 years old ಅವಾಗಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಪ್ರಿವೆಂಟ್, ಸ್ವಲ್ಪ ಪುಷ್ ಮಾಡ್ಬೋದು. ಸೊ ಇದರಲ್ಲಿ ಮೇಯ್ನಾಗಿ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ರೆಟಿನಾಲ್ ಅಂತ ಹೇಳ್ತೀವಿ, ಎನಿ ರೆಟಿನಾಲ್ ಬೇಸ್ಡ್ ಥಿಂಗ್. ಸೊ ಅದು ಏನಾಗುತ್ತೆ, ಏಜಿಂಗ್ನ ಸ್ವಲ್ಪ ಇದು ಮಾಡುತ್ತೆ, ಡಿಲೇ ಮಾಡುತ್ತೆ. ಸೊ ಅದಕ್ಕೆ ಸ್ಕಿನ್ ಕೇರ್ನ ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕು. ಲೈಕ್ ಯಾವ ಏಜಿಂದ ಶುರು ಮಾಡ್ಬೋದು? ಸೊ ನೀವು ಸ್ಕಿನ್ ಕೇರ್ ಆ್ಯಕ್ಚುಲಿ 20 teens ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಟಿ ಏಜಿಂಗ್ ಬಂದರೆ ಮೇ ಬಿ ಫ್ರಮ್ 30s ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಆ್ಯಂಟಿ ಏಜಿಂಗ್. ವ್ರಿಂಕಲ್ಸ್ ಇದನ್ನು ಅವಾಯ್ಡ್ ಮಾಡುತ್ತೆ, ಬಟ್ ವ್ರಿಂಕಲ್ಸ್ ಆಲ್ರೆಡಿ ಬಂದಿದೆ ಅಂದರೆ ದೇ ವಿಲ್ ಹ್ಯಾವ್ ಟು ಗೋ ಫಾರ್ ಟ್ರೀಟ್ಮೆಂಟ್ಸ್. ಸೊ ಅದಕ್ಕೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಬೇಸಿಕ್ಲಿ ಒಂದು ಮಸಲ್ ರಿಲ್ಯಾಕ್ಸೆಂಟ್ನ ನಾವು ಇಂಜೆಕ್ಟ್ ಮಾಡ್ತೀವಿ. ಸೊ ಅದು ಮೂಮೆಂಟನ್ನ ಕಡಿಮೆ ಮಾಡಿದಾಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಅ ಟ್ರೀಟ್ಮೆಂಟ್, ಬಟ್ ಇಟ್ಸ್ ಅ ಟೆಂಪ್ರರಿ ಥಿಂಗ್. ಸೊ ಅದರ ಎಫೆಕ್ಟು ಇಟ್ ಲಾಸ್ಟ್ ಫಾರ್ ಸಮ್ 3-4 months. ಅದಾದಮೇಲೆ ಮತ್ತೆ ಮಾಡಿಸ್ಕೋಬೇಕಾಗುತ್ತೆ. ಟೀನ್ಸ್ಗೆ ತುಂಬ ಆ್ಯಕ್ನಿ ಬರುತ್ತೆ, ಕೆಲವರು ಅಡಲ್ಟ್ಸಲ್ಲೂ ಆ್ಯಕ್ನೀಸ್ ಇರುತ್ತೆ. ಟೀನ್ಸಲ್ಲಿ ಬರೋದು ನೋಡಿದ್ದೀವಿ, ಬಟ್ ಅಡಲ್ಟ್ಸಲ್ಲಿ ಏನಿಗೆ ಬರುತ್ತೆ? ನಮ್ಮದ್ರಲ್ಲಿ ಎಷ್ಟೊಂದು ಜನ ಬರ್ತಾರೆ, ಲೈಕ್ ಅಡಲ್ಟ್ಸ್, ದೇ ವಿಲ್ ಬಿ ಲೈಕ್ ನನಗೆ ಇಲ್ಲಿ ತನಕ ಒಂದು ಪಿಂಪಲು ಬಂದಿಲ್ಲ, ಸಡನ್ನಾಗಿ ನನಗೆ ಬಂದಿದೆ, ಯಾಕೆ ಹಿಂಗಾಯಿತು ಅಂತೆಲ್ಲ ಕೇಳ್ತಾರೆ. ಟೀನೇಜ್ ಆ್ಯಕ್ನಿ ತುಂಬ ಕಾಮನ್ ಆಗಿರುತ್ತೆ, ಯಾಕಂದರೆ ಪ್ಯೂಬರ್ಟಿ ಟೈಮಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದು ಕಾಮನ್ ಆಗಿ ನಾವು ನೋಡ್ತೀವಿ. ಆ್ಯಂಡ್ ಟೀನೇಜರ್ಸ್ ಆರ್ ಮೋರ್ ಕನ್ಸರ್ನ್ಡ್, ಸೊ ದಟ್ ಅದಕ್ಕೆ ಬೇಗ ಗೊತ್ತಾಗುತ್ತೆ. ಸೊ ಅಡಲ್ಟ್ಸ್ ಫಸ್ಟ್ ಆಫ್ ಆಲ್ ಕೇರ್ ಮಾಡಲ್ಲ, ಬಟ್ ಅಡಲ್ಟ್ಸಲ್ಲೂ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅವ್ರಿಗೂ ಹಾರ್ಮೋನಲ್ ಪ್ರಾಬ್ಲಮ್ಸ್ ಏನಾದರೂ PCOS ಆ ಥರ ಇದ್ದರೆ, ಆಮೇಲೆ ಸ್ಟ್ರೆಸ್ಸಿಂದ, ಅದಾದಮೇಲೆ ಲೈಫ್ ಸ್ಟೈಲ್ ಚೇಂಜಸ್ಸು, ಸರಿಯಾಗಿ ನಿದ್ದೆ ಇರಲ್ಲ, ಆಮೇಲೆ ಡಿಹೈಡ್ರೇಷನ್ನು, ಇದೆಲ್ಲ ಫ್ಯಾಕ್ಟರ್ಸಿಂದ ಅವ್ರಿಗೂ ಆ್ಯಕ್ನಿ ಬರೋ ಚಾನ್ಸಸ್ ಇದೆ. ಸೊ ಅಡಲ್ಟ್ ಆ್ಯಕ್ನಿನೂ ಆ್ಯಕ್ಚುಲಿ ಇಟ್ಸ್ ಈಕ್ವಲಿ ಎವಿಡೆಂಟ್, ಕಾಮನ್ ಆಗಿದೆ. ಬಟ್ ಇವಾಗ ಜನ ಅವೇರ್ನೆಸ್ ಸ್ಟಾರ್ಟ್ ಆಗೋದ್ರಿಂದ ಅಡಲ್ಟ್ ಆ್ಯಕ್ನಿ ಜಾಸ್ತಿ ಬರೋಂಗೆ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಇಟ್ ವಾಸ್ ಆಲ್ವೇಸ್ ದೇರ್. ಲೈಕ್ ಸುಮಾರು ಜನಕ್ಕೆ ಈ ಬ್ಯಾಕಲ್ಲಿ ಲೈಕ್ ಬ್ಲ್ಯಾಕ್ನೆಸ್ ಬರುತ್ತೆ, ಸೊ ಅದು ಏನಕ್ಕೆ ಬರುತ್ತೆ? ಅದನ್ನು ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಅದು ಏನಂದರೆ ಇಟ್ ಆ್ಯಕ್ಚುಲಿ ಅನ್ ಇಂಡಿಕೇಟರ್. ನಮಗೆ ಓವರ್ ವೆಯ್ಟ್ ಇದ್ದರೆ, ಡಯಾಬಿಟಿಸ್ ಇದ್ದರೆ, ಎನಿ ಕಂಡೀಷನ್ ವಿಚ್ ಕಾಸಸ್ ಇನ್ಸುಲಿನ್ ರೆಸಿಸ್ಟೆನ್ಸ್, ಹಂಗೆಲ್ಲ ಇದ್ದಾಗ ಅದನ್ನು ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಒಂದು ಕಾಸ್ ಮಾಡುತ್ತೆ. ಸೊ ಅದರಿಂದ ಇವರಿಗೆ ಹೆಚ್ಚು ಸ್ಕಿನ್ ಟ್ಯಾಗ್ಸ್ ಅಂತ ಬರುತ್ತೆ. ಸೊ ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ಸ್ ಎಲ್ಲ ಇರುತ್ತೆ ಅಂಡರ್ ಆರ್ಮ್ಸಲ್ಲಿ. ಸೊ ಅದೂ ಅಷ್ಟೇ. ಆಮೇಲೆ ಈ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಇದೆಲ್ಲನೂ ಇಂಡಿಕೇಟರ್. ಸೊ ಅವಾಗ ಮೇನ್ ಥಿಂಗ್ ಬಂದು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅವಾಗ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಡಯಟು, ಎಕ್ಸಸೈಸು ಇದೆಲ್ಲ ಮಾಡಿದ್ರೆ ಮೇ ಬಿ ವಿ ಕ್ಯಾನ್ ಮೇಂಟೈನ್ ಇಟ್. ಮ್ಯಾಮ್, ಇವಾಗ ಸುಮಾರು ಜನ ಹೆವಿ ಮೇಕಪ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಥರ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ಏನಾದರೂ ಎಫೆಕ್ಟ್ಸ್ ಇರುತ್ತಾ? ಮೇಕಪ್ ಅನ್ನೋದು ಇವಾಗ ಈ ಜನ್ರೇಷನಲ್ಲಿ ಇಟ್ ಇಸ್ ಬಿಕಮ್ ವೆರಿ ಕಾಮನ್. ಸೊ ಯಾರು ಮಾಡೆಲ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ ರೆಗ್ಯುಲರ್ ಆಗೂ ಜನ ಯೂಸ್ ಮಾಡ್ತಾರೆ. ಸೊ ಮೇಕಪ್ ಅನ್ನೋದು ಟೋಟಲಿ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಮೇಕಪ್ ಅದೇ ಮೇಕಪ್ ಪ್ರಾಡಕ್ಟ್ಸ್ ಚೂಸ್ ಮಾಡೋದ್ರಲ್ಲಿ ಸ್ವಲ್ಪ ವೈಸ್ ಆಗಿ ಅವ್ರಿಗೆ ಏನು ಸ್ಕಿನ್ನಿಗೆ ಸೆಟ್ ಆಗುತ್ತೋ ಅದನ್ನು ಚೂಸ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ರಿಮೂವ್ ಮಾಡಬೇಕು. ಸೊ ಬಿಫೋರ್ ಸ್ಲೀಪ್ ಕಂಪ್ಲೀಟಾಗಿ ಮೇಕಪ್ ರಿಮೂವ್ ಮಾಡಬೇಕು. ಆಮೇಲೆ ಹೆವಿ ಮೇಕಪ್ ಡೈಲಿ ಯೂಸ್ ಮಾಡ್ತಿದ್ರೆ ಡಬಲ್ ಕ್ಲೆನ್ಸಿಂಗ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಾದಮೇಲೆ ಆದಷ್ಟು ಇನ್ ಬಿಟ್ವೀನ್ ಮೇಕಪ್ ಫ್ರೀ ಡೇಸ್ ಇದ್ದರೆ ಸ್ವಲ್ಪ ಸ್ಕಿನ್ಗೆ ಬ್ರೀದ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಹಿಂಗೆ ಮಾಡಿದ್ರೆ ಈವನ್ ದೋ ಇಫ್ ದೇ ಆರ್ ಯೂಸಿಂಗ್ ಮೇಕಪ್ ದೇರ್ ಇಸ್ ನೋ ಇಶ್ಯೂ.
ಸೊ ಲಾಂಗ್ ಟರ್ಮ್ ಏನು ಪ್ರಾಬ್ಲಮ್ ಏನಾಗಲ್ಲ. ಸೊ ಅದು ಕರೆಕ್ಟಾಗಿ ರಿಮೂವ್ ಮಾಡಿದ್ರೆ ಯಾವ ತೊಂದರೆನೂ ಇಲ್ಲ. ಲೈಕ್ ನಾನೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಬಟ್ ಏನಂದರೆ ಲೈಕ್ ಆಯಿಲಿನೆಸ್ ಥರ ಅನಿಸುತ್ತೆ ಅದು ಹಾಕ್ಕೊಂಡಾಗ. ಅದು ಆಯಿಲಿನೆಸ್ ಇಲ್ದಂಗೆ ಬೇರೆ ಏನಾದರೂ ಇದೆಯಾ ಆ ಥರ ಸನ್ಸ್ಕ್ರೀನಲ್ಲಿ ಬೇರೆ ಬೇರೆ ಫಾರ್ಮುಲೇಷನ್ಸ್ ಇದೆ. ಸೊ ಜೆಲ್ ಬೇಸ್ಡ್ ಇದೆ, ಆಯಿಲ್ ಬೇಸ್ಡ್ ಇದೆ, ಮ್ಯಾಟ್ ಫಿನಿಶ್ ಇದೆ, ಟಿಂಟೆಡ್ ಇದೆ. ಸೊ ಅದೇ ನಿಮ್ಮ ಸ್ಕಿನ್ನಿಗೆ ಹೆಂಗಿದೆಯೋ ಅದು ತಕ್ಕಂಗೆ ಯೂಸ್ ಮಾಡಬೇಕಾಗುತ್ತೆ. ನಿಮ್ಗೆ ಆಯಿಲಿ ಸ್ಕಿನ್ ಇದ್ರೆ ಜೆಲ್ ಬೇಸ್ಡ್ ಫಾರ್ಮುಲಾ, ಮ್ಯಾಟ್ ಫಿನಿಶ್ ಫಾರ್ಮುಲಾ ಹಿಂಗೆ ತಗೊಂಡ್ರೆ ನಿಮಗೆ ಅಷ್ಟು ಆಯಿಲಿ ಅನ್ಸಲ್ಲ. ಅದೇ ಕ್ರೀಮ್ ಬೇಸ್ಡ್ ಇದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇಟ್ ಲ್ಯಾವ್ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಆಲ್ಸೋ. ಸೊ ಫಾರ್ಮುಲೇಷನ್ ನೋಡಿ ತಗೋಬೇಕಾಗುತ್ತೆ. ಆ್ಯಂಡ್ ಅದನ್ನು ತುಂಬ ಹೊತ್ತು ಬಿಡೋಕ್ಕಾಗಲ್ಲ. ಸೊ ನೀವೇನಾದರೂ ಔಟ್ಡೋರ್ಸ್ ಇರುತ್ತೆ, ತುಂಬ ಡಸ್ಟ್ ಆ್ಯಕ್ಟಿವಿಟೀಸ್ ಹಂಗೆಲ್ಲ ಇದ್ದರೆ ಯು ಹ್ಯಾವ್ ಟು ವಾಶ್ ಆ್ಯಂಡ್ ರೀಅಪ್ಲೈ ದ ಸನ್ಸ್ಕ್ರೀನ್. ಸೊ ಆವಾಗ ಅದು ಆಯಿಲಿನೆಸ್ ಕಡಿಮೆ ಆಗುತ್ತೆ. ಇವಾಗ ಒಬ್ರಿಗೆ ಡ್ಯಾಂಡ್ರಫ್ ಇರುತ್ತೆ, ಸೊ ಅವರು ಯೂಸ್ ಮಾಡಿರೋ ಕೊಂಬು ಇನ್ನೊಬ್ರು ಯೂಸ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗುತ್ತಾ? ಡ್ಯಾಂಡ್ರಫ್ ಅನ್ನೋದು ಕಂಟೇಜಿಯಸ್ ಅಲ್ಲ, ಅದು ಆ್ಯಕ್ಚುಲಿ ಇನ್ಫೆಕ್ಷನ್ ಅಲ್ಲ, ಇಟ್ಸ್ ಅ ಸ್ಕ್ಯಾಲ್ಪ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಆದ್ರೂ ಪರ್ಸ್ನಲ್ ಐಟಮ್ಸು, ಈ ಕೋಂಬು, ಪಿಲ್ಲೋ ಇದೆಲ್ಲ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಬ್ರಿಂದ ಒಬ್ರು ಬ್ಯಾಕ್ಟೀರಿಯಾ ಆಗಲಿ, ಡೆಡ್ ಸ್ಕಿನ್ಸ್ ಆಗಲಿ ಇದೆಲ್ಲ ಲೈಕ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರಿಂದ ಸ್ಕ್ಯಾಲ್ಪ್ಗೆ ಇರಿಟೇಷನ್ ಆಗ್ಬೋದು. ಸೊ ಡೈರೆಕ್ಟಾಗಿ ಸ್ಪ್ರೆಡ್ ಆಗಲ್ಲ, ಟೆಕ್ನಿಕಲಿ ಇಟ್ ಡಸಂಟ್ ಸ್ಪ್ರೆಡ್, ಬಟ್ ಆದರೆ ಇಟ್ ಕ್ಯಾನ್ ಇರಿಟೇಟ್ ದ ಸ್ಕ್ಯಾಲ್ಪ್. ಸೊ ಅದನ್ನ ವರ್ಸನ್ ಮಾಡ್ಬೋದು. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಕೀಪ್ ಯುವರ್ ಪರ್ಸನಲ್ ಐಟಮ್ ಸಪ್ರೇಟ್. ಇನ್ನೊಂದು ಮೇಜರ್ಲಿ ಏನಾಗುತ್ತೆ, ನಾವು ಸಲೂನ್ಗೆ ಹೋದಾಗ ಫಸ್ಟ್ ಹೇರ್ ಕಟ್ ಆಗುತ್ತೆ. ಹೇರ್ ಕಟ್ಟು, ಬಿಯರ್ಡ್ ಕಟ್ ಎಲ್ಲ ಆದಮೇಲೆ ಫಸ್ಟ್ ಅವರು ಕ್ವಶನ್ ಕೇಳೋದು ಫೇಶಿಯಲ್ ಬೇಕಾ. ಆ ಫೇಶಿಯಲ್ಸಲ್ಲಿ ಡಿಫ್ರೆಂಟ್ ಇದೆ, ಲೈಕ್ ಗೋಲ್ಡು, ಡೈಮಂಡ್, ಪ್ಲಾಟಿನಮ್ ಅಂತ ಅದು ಹೋಗ್ತಾ ಇರುತ್ತೆ. ಸಮ್ ಲೇಯರ್ಸ್ ಹಾಕ್ತಾರಂತೆ. ಸೊ ಇದು ಎಷ್ಟುವರೆಗೂ ವರ್ಕ್ ಆಗುತ್ತೆ? ಸಲೂನ್ ಫೇಶಿಯಲ್ಸ್ ಇಸ್ ವೆರಿ ಕಾಮನ್, ಅದು ಮುಂಚೆಯಿಂದನೂ ಆಗ್ತಾ ಇದೆ. ಸೊ ಅದರಲ್ಲಿ ಏನಂದರೆ ಡಿಫ್ರೆಂಟ್ ಸೆಟ್ಸ್ ಆಫ್ ಕ್ರೀಮ್ಸ್ನ ನಿಮಗೆ ಹಾಕಿ ಇದು ಮಾಡ್ತಾರೆ. ಸೊ ಇಟ್ಸ್ ಆಲ್ ವೆರಿ ಟೆಂಪ್ರರಿ. ಸೊ ಏನು ಮ್ಯಾಕ್ಸಿಮಮ್ ಏನಾಗುತ್ತೆ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ನಿಮಗೆ ಸ್ವಲ್ಪ ಆಯಿಲಿ ಸ್ಕಿನ್ ಇರುತ್ತೆ, ಡರ್ಟ್ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಆ್ಯಂಡ್ ಆ ಟೈಮ್ಗೆ ಸ್ವಲ್ಪ ಗ್ಲೋ ಇರ್ಬೋದು ಅಷ್ಟೇ. ಬಟ್ ಲಾಂಗ್ ಟರ್ಮ್ ಆಗಿ ನಿಮ್ಗೆ ಅದರಿಂದ ಏನು ಯೂಸ್ ಏನಾಗಲ್ಲ. ಸೊ ರಾದರ್ ದೆನ್ ಸಲೂನ್ ಫೇಶಿಯಲ್ಸು ಏನಾದರೂ ಹೈಡ್ರಾ ಫೇಶಿಯಲ್ಲು ಹಂಗೇನಾದರೂ ಮಾಡಿಸಿದ್ರೆ ಅಟ್ಲೀಸ್ಟ್ ಅದು ಕ್ಲಿಯರ್ ಮಾಡುತ್ತೆ, ನಿಮಗೆ ಸ್ಕಿನ್ ಪೋರ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಅದಾದಮೇಲೆ ದಟ್ ಎಫೆಕ್ಟ್ ವಿಲ್ ಬಿ ಬೆಟರ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಹೈಡ್ರೇಷನ್ನು ಇನ್ಕ್ರೀಸ್ ಆಗುತ್ತೆ. ಬಟ್ ಸಲೂನ್ ಫೇಶಿಯಲ್ಸಲ್ಲಿ ಏನಂದರೆ ಅದು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ದೇ ವೋಂಟ್ ಡೂ ಅ ಟೆಸ್ಟ್ ಪ್ಯಾಚ್, ನಿಮಗೆ ಗೊತ್ತಾಗಲ್ಲ ಏನು ಮಾಡ್ತಾರೆ ಅಂತ. ಕೆಲವರಿಗೆ ಅಲರ್ಜಿ ಆಗಿದ್ದು ಇದೆ. ಫಸ್ಟ್ ಅವರಿಗೆ ಒಂದು ಕಡೆ ಹಾಕ್ಬಿಟ್ಟು ಒಂದು ಪ್ಯಾಚಿಗೆ ಏನೂ ಆಗಿಲ್ಲ ಅಂದರೆ ಮತ್ತೆ ಮಾಡಿಸ್ಕೊಂಡ್ರೆ ಬೆಟರ್. ಸಲೂನ್ಸಲ್ಲಿ ಏನು ಇಲ್ಲ ಮ್ಯಾಮ್, ಫೇಶಿಯಲ್ ಯಾವುದು ಕಾಮನ್ ಎಲ್ಲ ಒಂದಷ್ಟು ಐಟಮ್ಸ್ ಇರುತ್ತೆ, ಎಲ್ಲನೂ ಎರಡೆರಡು ನಿಮಿಷ ಮಸಾಜ್ ಮಾಡಿ ಕಳಿಸ್ತಾರೆ. ಇಟ್ ಜಸ್ಟ್ ಏನಂದ್ರೆ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸ್ಟೀಮು ಗೀಮು ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಫ್ಲೋ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಆ ಟೈಮ್ಗೆ ಓಕೆ ಗ್ಲೋ ಅನ್ಸ್ಬೋದು. ಬಟ್ ಲಾಂಗ್ ಟರ್ಮ್ ಆಗಿರ್ಲಿ, ಆಫ್ಟರ್ ಫ್ಯೂ ಅವರ್ಸ್ ಆಲ್ಸೋ ಐ ಡೋಂಟ್ ಥಿಂಕ್ ದೆಲ್ ಬಿ ಎನ್ ಎಫೆಕ್ಟ್. ಮ್ಯಾಮ್ ಇನ್ನೊಂದು ಹೈಡ್ರಾ ಫೇಶಿಯಲ್ ಅಂದ್ರಲ್ವಾ, ಅದು ಏನು ಮಾಡುತ್ತೆ? ಹೈಡ್ರಾ ಫೇಶಿಯಲ್ ಅಲ್ಲಿ ಏನಂದ್ರೆ ಮೇನ್ ಆಗಿ ಇಟ್ಸ್ ಅ ಕ್ಲೆನ್ಸಿಂಗ್. ಅದಾದ್ಮೇಲೆ ಮಾಯಿಶ್ಚರೈಸೇಷನ್ ಇನ್ಕ್ರೀಸ್ ಮಾಡುತ್ತೆ. ಸೊ ಅದರಲ್ಲಿ ಏನಂದರೆ ನಾವು ಬೇರೆ ಥರ ಸೀರಮ್ಸ್ ಎಲ್ಲ ಯೂಸ್ ಮಾಡಿ, ಸೊ ಥ್ರೂ ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಸೊ ಅದರಲ್ಲಿನೂ RF ಟೈಟ್ನಿಂಗ್ ಇರುತ್ತೆ, ಅಲ್ಟ್ರಾಪೊರೇಷನ್ ಎಲ್ಲ ಇರುತ್ತೆ. ಸೊ ಸೀರಮ್ಸ್ ಎಲ್ಲ ಹಾಕಿ ಅದನ್ನು ಸ್ಕಿನ್ ಒಳಗೆ ಪೆನಿಟ್ರೇಟ್ ಮಾಡೋ ಥರ ಮಾಡ್ತೀವಿ. ಸೊ ಅದೂ ಅಷ್ಟೇ ಲಾಂಗ್ ಟರ್ಮ್ ಆಗಿ ಏನು ಇದು ಕೊಡಲ್ಲ, ಬಟ್ ಇಟ್ ಹ್ಯಾಸ್ ಅ ಬೆಟರ್ ಎಫೆಕ್ಟ್ ದೆನ್ ಅದರ್ ಥಿಂಗ್. ಸೊ ಕ್ಲೆನ್ಸಿಂಗ್ ಚೆನ್ನಾಗಾಗುತ್ತೆ, ಅದಾದಮೇಲೆ ಹೈಡ್ರೇಷನು ಚೆನ್ನಾಗಿರುತ್ತೆ, ನಿಮಗೆ ಗ್ಲೋ ಚೆನ್ನಾಗಿರುತ್ತೆ. ಸೊ ನೀವು ಅದನ್ನು ರಿಪೀಟೆಡಾಗಿ ಮಾಡಿಸಿದಾಗ ಸ್ಕಿನ್ ವಿಲ್ ಬಿ ಗ್ಲೋಯಿಂಗ್. ಈಗ ಹೇರ್ ಟ್ರಾನ್ಸ್ಪ್ಲಾಂಟಿಂದ ಲೈಕ್ ರೀಸೆಂಟ್ಲಿ ಒಂದು 2 ಡೆತ್ ಆಗಿದೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಇಟ್ಸ್ ಅ ವೆರಿ ಲೈಕ್ ಸಿಂಪಲ್ ಪ್ರೊಸೀಜರ್ ಅಂದರೆ, ಬಟ್ ಇಟ್ಸ್ ಅ ವೆರಿ ಲೆಂತಿ ಪ್ರೊಸೀಜರ್. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ನಾರ್ಮಲಿ ನಮ್ಮ ಹೇರಲ್ಲಿ ಲೈಕ್ ದ ಬ್ಯಾಕ್ ಸೈಡ್ ಒನ್ಸ್ ದೇ ಆರ್ ನಾಟ್ ಇನ್ಫ್ಲೂಯೆನ್ಸ್ ಬೈ ಹಾರ್ಮೋನ್ಸ್. ಸೊ ನಮಗೆ ಹೇರ್ ಲಾಸ್ ಆಗೋದು ಮೇನ್ ಆಗಿ ಮೇಲ್ಸಲ್ಲಿ ದೇ ಆರ್ ಆಂಡ್ರೋಜನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಅದು ಟೆಸ್ಟೋಸ್ಟಿರಾನ್ ಎಫೆಕ್ಟಿಂದ ಈ ಹೇರ್ ಲಾಸ್ ಆಗ್ತಾ ಬರುತ್ತೆ, ಈ ಮೇನ್ಲಿ ಈ ಏರಿಯಾ. ಸೊ ಇದು ಬಂದು ಹಾರ್ಮೋನ್ ಇಂಡಿಪೆಂಡೆಂಟ್. ಸೊ ಯಾವ ಹಾರ್ಮೋನ್ಸು ಈ ಕಡೆ ಹೇರ್ನ ಅಫೆಕ್ಟ್ ಮಾಡಲ್ಲ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಏನು ಕಾನ್ಸೆಪ್ಟ್ ಅಂದರೆ, ಈ ಹಾರ್ಮೋನಲ್ ಇಂಡಿಪೆಂಡೆಂಟ್ ಹೇರ್ ಫಾಲಿಕಲ್ಸ್ನ ತೆಗೆದು ಈ ಡಿಪೆಂಡೆಂಟ್ ಏರಿಯಾಸಲ್ಲಿ ಹಾಕ್ತೀವಿ.
ಸೊ ನೆಕ್ಸ್ಟ್ ಟೈಮ್ ಹಾರ್ಮೋನಲ್ ಫ್ಲಕ್ಚುಯೇಷನ್ ಇದ್ರೂ ನಿಮಗೆ ಹೇರ್ ಲಾಸ್ ಆಗಲ್ಲ. ಸೊ ಇಟ್ಸ್ ಅ ಪರ್ಮನೆಂಟ್ ಟೆಕ್ನಿಕ್ ಫಾರ್ ಬಾಲ್ಡ್ನೆಸ್. ಆದರೆ ಇದು ಏನಾಗುತ್ತೆ ಅಂದರೆ ಅದನ್ನು ನಾವು ಅಷ್ಟು ಸ್ಟೆರೈಲ್ ಆಗಿ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ಡ್ ಹತ್ರ ಮಾಡಿಸ್ಕೋಬೇಕಾಗುತ್ತೆ. ಬಿಕಾಸ್ ಅದರಲ್ಲಿ ನಾವು ಅಗೇನ್ ಅನಸ್ತೇಷಿಯಾ ಯೂಸ್ ಮಾಡ್ತೀವಿ, ಲೋಕಲ್ ಅನಸ್ತೇಷಿಯಾನೇ ಯೂಸ್ ಮಾಡ್ತೀವಿ, ಬಟ್ ಈವನ್ ದೆನ್ ಇಟ್ಸ್ ರಿಸ್ಕ್ ಇಸ್ ಇನ್ವಾಲ್ವ್ಡ್. ಸೊ ಅದಕ್ಕೆ ಅದೂ ಅಷ್ಟೇ ಅವ್ರ ಕಂಡೀಷನ್ ಎಲ್ಲ ನಾವು ಫಸ್ಟು ಚೆಕ್ ಮಾಡಿಬಿಟ್ಟು ಅವ್ರ ಮೆಡಿಕಲ್ ಬ್ಯಾಕ್ಗ್ರೌಂಡ್ ನೋಡಿ ಎಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ದೇ ಶುಡ್ ಬಿ ಆನ್ ಬೆಡ್ ಫಾರ್ 6 to 8 hours ಅಟ್ ಅ ಸ್ಟ್ರೆಸ್. ಆವಾಗ ಅದಕ್ಕೆ ಅವ್ರ ಕಂಡೀಷನ್ ನೋಡಬೇಕಾಗುತ್ತೆ, ಅವ್ರ ಹಾರ್ಟ್ ಅಷ್ಟು ಲೋಡ್ ತೊಗೊಳಕ್ಕಾಗುತ್ತಾ, ಅನಸ್ತೇಷಿಯಾ ಡೋಸ್ ಎಷ್ಟು ಬೇಕಾಗುತ್ತೆ ಅದನ್ನೆಲ್ಲ ನೋಡಿ ನಾವು ಮಾಡಬೇಕಾಗುತ್ತೆ. ಸೊ ಇವರು ಅದೇ ಕ್ವಾಕ್ಸ್ ಹತ್ರ ಮಾಡಿಸ್ಕೊಂಡ್ರೆ, ಡೆಂಟಿಸ್ಟ್ ಹತ್ರ ಅದ ಡೆತ್ ಆಗಿದ್ದು ಆ್ಯಕ್ಚುಲಿ ದೇವರ್ ಡೆಂಟಿಸ್ಟ್. ಸೊ ಅವ್ರಿಗೆ ಪ್ರಾಪರ್ ಕ್ವಾಲಿಫಿಕೇಶನ್ ಇಲ್ಲ ಅಂದರೆ ದೆನ್ ರಿಸ್ಕ್ ಇಸ್ ಇನ್ವಾಲ್ವ್ಡ್. ಸೊ ಅದಕ್ಕೆ ಪ್ರಾಪರ್ ಆಗಿ ಒಂದು ಸರ್ಟಿಫೈಡ್ ಪರ್ಸನ್ ಹತ್ರ, ಸೊ ಇದರ್ ಡರ್ಮಟಾಲಜಿಸ್ಟ್ ಆರ್ ಪ್ಲಾಸ್ಟಿಕ್ ಸರ್ಜನ್ ಅವ್ರ ಹತ್ರ ಮಾಡಿಸ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಲೈಕ್ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಈಸ್ ರೈಟ್ ಒನ್ ಅನ್ನೋದು ಹೆಂಗೆ ನಾವು ಕಂಡುಹಿಡಿಬೋದು? ಅದೇ ಅವ್ರ ಡಿಗ್ರಿ ಫಸ್ಟು ನೀವು ನೋಡಬೇಕಾಗುತ್ತೆ. ಸೊ ಇದರ್ ಡರ್ಮಟಾಲಜಿಸ್ಟ್ ಆರ್ ಎಲ್ಸ್ ಅ ಪ್ಲಾಸ್ಟಿಕ್ ಸರ್ಜನ್. ಸೊ ಓನ್ಲಿ ದೇ ಆರ್ ಟ್ರೈನ್ಡ್ ಟು ಡೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಬೇರೆ ಯಾರ್ದು ಡೆಂಟಿಸ್ಟ್ ಆಗಿರಲಿ ಅವರಿಗೆ ಎಲ್ಲ ಈ ಸರ್ಜಿಕಲ್ ಸ್ಕಿಲ್ಸ್ ಇರಲ್ಲ. ಸೊ ಹಂಗಿದ್ದಾಗ ಅವ್ರು ಮಾಡಿದ್ರೆ ದೆನ್ ರಿಸ್ಕ್ಸ್ ಆರ್ ಇನ್ಹೆರೆಂಟ್, ಏನು ಮಾಡೋಕ್ಕಾಗಲ್ಲ. ವಿಟಮಿನ್ ಡಿ ಅನ್ನೋದು ಹೇರ್ಗೆ ಆ್ಯಂಡ್ ಸ್ಕಿನ್ಗೆ ಯಾವ ಥರ ಎಫೆಕ್ಟ್ ಆಗುತ್ತೆ? ಲೈಕ್ ಬ್ಯಾಂಗ್ಳೂರಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಲ್ಮೋಸ್ಟ್ ಮೆಜಾರಿಟಿ ಮೆಂಬರ್ಸ್ಗಿದೆ. ಸೊ ವಿಟಮಿನ್ ಡಿ ಅನ್ನೋದು ಸ್ಕಿನ್ಗೆ ಹೇರ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ವಿಟಮಿನ್ ಡಿ ಅನ್ನೋದು ಮೇನ್ಲಿ ಇಟ್ ಇಸ್ ಪ್ರೊಡ್ಯೂಸ್ ಫ್ರಮ್ ದ ಸ್ಕಿನ್. ಅಂದರೆ ಬಿಕಾಸ್ ಆಫ್ ದ ಸನ್ ಎಫೆಕ್ಟ್ ಸ್ಕಿನ್ನಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಕಿನ್ ಹೆಲ್ತ್ಗೆ ಏನಂದರೆ ಅದು ಸ್ಕಿನ್ ರೀಮಾಡ್ಲಿಂಗ್, ರೆಟಿನಾಯ್ಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ವಿಟಮಿನ್ ಡಿ ಆ್ಯಕ್ಚುಲಿ ದೇ ಆರ್ ಕ್ಲೋಸ್ಲಿ ಲಿಂಕ್ಡ್. ಸೊ ನಮ್ಮ ಸ್ಕಿನ್ ಸೆಲ್ ಟರ್ನ್ ಓವರ್ ಆಗಲಿ ಅಥವಾ ಹೇರ್ ಗ್ರೋತ್ ಆಗಲಿ ಎಲ್ಲದಕ್ಕೂ ವಿಟಮಿನ್ ಡಿ ಬೇಕೇ ಬೇಕಾಗುತ್ತೆ. ಆ್ಯಂಡ್ ವಿಟಮಿನ್ ಡಿ ಇಸ್ ರಿಕ್ವೈರ್ಡ್ ಫಾರ್ ದ ಹಾರ್ಮೋನಲ್ ರೆಗ್ಯುಲೇಷನ್ ಆ್ಯಸ್ ವೆಲ್. ಸೊ ಅದು ಒಂಥರ ಬೇಸಿಕ್ ಲೆವೆಲ್ ವೈಟಮಿನ್ ನಮಗೆ. ಸಿನ್ಸ್ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ವಿ ಆರ್ ಇಂಡೋರ್ಸ್, ನಮಗೆ ಎಕ್ಸ್ಪೋಜರ್ ಇಲ್ಲ, ಅದರಿಂದ ಅಂದರೆ ನಮ್ಮಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಕಾಮನ್ ಆಗಿದೆ. ಸೊ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಮ್ಯಾಮ್, ಎಂಡ್ ಆಫ್ ದಿ ಎಪಿಸೋಡ್ ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಸೊ ಈ ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಸೊ ಐ ಜಸ್ಟ್ ಹೋಪ್ ನನಗೆ ಎಷ್ಟಾಗುತ್ತೋ ಜನರಿಗೆ ಅಷ್ಟು ಅಟ್ಲೀಸ್ಟ್ ಬೇಸಿಕ್ ಸ್ಕಿನ್ ಕೇರ್ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿದ್ರೆ ನನಗೆ ದಟ್ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ಔಟ್ ಆಫ್ ದಿಸ್.